ನಿನ್ನೆ ದಿವಸ ನಾವು ಭಗವದ್ಗೀತೆಯಲ್ಲಿ ಆತ್ಮತತ್ವದ ಬಗ್ಗೆ, ಆತ್ಮ ಸಿದ್ಧಾಂತದ ಬಗ್ಗೆ ಯೋಗೀಶ್ವರ ಶ್ರೀಕೃಷ್ಣ ತಾನು ವಿವರವಾಗಿ ತಿಳಿಸ್ತಾ ಹೋಗಿದ್ದನ್ನು ನಾವು ನೋಡ್ತಾ ಹೋದ್ವಿ. ಆತ್ಮ ಒಂದೇ ಸತ್ಯವಾದದ್ದು. ಆ ಪರಬ್ರಹ್ಮನಿಂದ ಸೃಷ್ಟಿಸಲ್ಪಟ್ಟಂತಹ ಸಮಸ್ತ ಸೃಷ್ಟಿಯೂ ಕೂಡ ಒಂದು ದಿನ ನಾಶ ಆಗುವಂಥದ್ದು ಅಂತ ಹೇಳಿ, ಆ ಬ್ರಹ್ಮ ಸತ್ಯ, ಜಗನ್ಮಿಥ್ಯಂ, ಆತ್ಮವೇ ಪರಮ ಸತ್ಯವಾದದ್ದು, ಆತ್ಮಕ್ಕೆ ಎಂದು ಸಾವು ಅನ್ನುವುದು ಇಲ್ಲ, ಆತ್ಮ ಯಾವಾಗಲೂ ಅನಾದಿ ನಿತ್ಯನಾಗಿರುವಂಥದ್ದು, ದೇಹಕ್ಕೆ ಮಾತ್ರ ಆ, ಸಾವು, ಹುಟ್ಟು ಸಾವು ಅನ್ನುವ ಬಂಧನ ಇರುವಂಥದ್ದು ಅನ್ನುವುದನ್ನ ನಾವು ನಿನ್ನೆ ದಿವಸ ನೋಡ್ತಾ ಹೋದ್ವಿ. ಇವತ್ತು ಯೋಗೀಶ್ವರ ಶ್ರೀಕೃಷ್ಣರು ಹೇಳ್ತಾ ಇದ್ದಾರೆ, ಕರ್ಮ, ಮನುಷ್ಯ ಸಹಜವಾಗಿ ಕರ್ಮವನ್ನು ಮಾಡ್ತಾನೆ. ಮನುಷ್ಯ ಸಹಜವಾಗಿ ಕರ್ಮವನ್ನು ಮಾಡ್ತಾನೆ, ಆದರೆ ಆ ಕರ್ಮ ಮಾಡುವಾಗ ಆ ಕರ್ಮದ ಬಂಧನಕ್ಕೆ ಒಳಗಾಗ್ತಾನೆ. ಇದು ಮನುಷ್ಯನ ದೊಡ್ಡ ಸಮಸ್ಯೆ. ಕರ್ಮದ ಬಗ್ಗೆ ತಿಳಿದುಕೊಳ್ಳದೆ, ಕರ್ಮವನ್ನು ಹೇಗೆ ಮಾಡಬೇಕು ಅನ್ನುವುದನ್ನು ತಿಳಿದುಕೊಳ್ಳದೆ, ಕರ್ಮದ ಸಿದ್ಧಾಂತವನ್ನ ಸರಿಯಾಗಿ ಅರ್ಥ ಮಾಡಿಕೊಳ್ಳದೆಯೇ ಮನುಷ್ಯ ಜನ್ಮ ಜನ್ಮಗಳಲ್ಲೂ ಕೂಡ ತಾನು ಮಾಡಿದ ಕರ್ಮದ ಬಂಧನದಲ್ಲಿ ಸಿಕ್ಕಿ ಹಾಕಿಕೊಂಡು ಮತ್ತೆ ಮತ್ತೆ ಜನ್ಮಗಳನ್ನ ತಗೊಳ್ತಾ ಇದ್ದಾನೆ. ಅದಕ್ಕಾಗಿ ಯೋಗೀಶ್ವರ ಶ್ರೀಕೃಷ್ಣರು ಇಲ್ಲಿ ಹೇಳ್ತಾ ಇದ್ದಾರೆ, ನೀನು ಹಾಗಂತ ಹೇಳಿ ಕರ್ಮವನ್ನು ಮಾಡದೇ ಇರ್ಲಿಕ್ಕೆ ಮನುಷ್ಯ ಸಾಧ್ಯ ಇಲ್ಲ. ಅಕರ್ಮಿಯೂ ಕೂಡ ಆಗಬಾರ್ದು, ಅಂದ್ರೆ ನಿಷ್ಕರ್ಮಿಯೂ ಆಗಬಾರ್ದು. ಏನೂ ಕರ್ಮವನ್ನೇ ಮಾಡದೆ ಸುಮ್ಮನೆ ಕೂತುಕೊಳ್ಳುವುದನ್ನು ಮಾಡಬೇಕು. ಯಾಕಂದ್ರೆ ಅವನು ಜನ್ಮ ತಗೊಂಡದ್ದು ವೇಸ್ಟ್ ಆಗ್ಬಿಡ್ತದೆ ಅಲ್ವಾ? ಹಾಗೂ ಆಗಬಾರ್ದು. ಬದಲಾಗಿ ಏನ್ ಮಾಡಬೇಕು? ಕರ್ಮವನ್ನು ಮಾಡಬೇಕು. ಆದರೆ ಕರ್ಮ ಅಂಟದ ಹಾಗೆ, ನಮಗೆ ಮತ್ತೆ ಬಂಧನದಲ್ಲಿ ಸಿಕ್ಕಿ ಹಾಕಿಕೊಳ್ಳದ ಹಾಗೆ ಆ ಕರ್ಮವನ್ನು ನಾವು ಮಾಡಬೇಕು. ಅದನ್ನು ಹೇಗೆ ಮಾಡಬೇಕು? ಯಾವಾಗ ನಾವು ಸಿಕ್ಕಿ ಹಾಕಿಕೊಳ್ತೇವೆ? ಜನರು ಲೋಕದಲ್ಲಿ ಯಾಕೆ ಸಿಕ್ಕಿ ಹಾಕಿಕೊಳ್ತಾ ಇದ್ದಾರೆ? ಹಾಗಾದ್ರೆ ಮಹಾತ್ಮರೆಲ್ಲ ಈ ಕರ್ಮವನ್ನು ಮಾಡಿದರೂ ಕೂಡ ಯಾಕೆ ಆ ಕರ್ಮ ಬಂಧನದಲ್ಲಿ ಸಿಕ್ಕಿ ಹಾಕಿಕೊಳ್ಳದೆ ಪುನಃ ಆ ಮೋಕ್ಷ ಮಾರ್ಗವನ್ನ ಹಿಡಿದರು ಅನ್ನುವುದನ್ನ ಇಲ್ಲಿ ಯೋಗೀಶ್ವರ ತಾನು ವಿವರಾತ್ಮಕವಾಗಿ ಕರ್ಮ ಸಿದ್ಧಾಂತವನ್ನ, ಅಂದ್ರೆ ಕರ್ಮಯೋಗವನ್ನ ಹೇಳ್ತಾ ಇದ್ದಾರೆ. ಏನಂತಂದ್ರೆ, ಯಾವುದೇ ಕರ್ಮದ ಬಂಧನಕ್ಕೂ ಕೂಡ ನಾವು ಸಿಲುಕದೆ ಸಂಸಾರದಿಂದ ಮುಕ್ತಿಯನ್ನ ಪಡೆಯುವಂತಹ ಕರ್ಮಯೋಗ, ಕರ್ಮಯೋಗದ ರಹಸ್ಯವನ್ನ ಇಲ್ಲಿ ಯೋಗೇಶ್ವರ ಹೇಳ್ತಾ ಇದ್ದಾರೆ. ಏನು ರಹಸ್ಯ ಅಂತಂದ್ರೆ, ಅದಕ್ಕೆ ಹೇಳ್ತಾ ಇದ್ದಾರೆ, ನೇಹಾಭಿಕ್ರಮಾನ ಶೋಸ್ತಿ. ಏನೋ ನೇಹಾಭಿಕ್ರಮಾನ ಶೋಸ್ತಿ ಅಂತಂದ್ರೆ, ನಾವು ಮಾಡುವ ಪ್ರಯತ್ನ ಎಂದಿಗೂ ವ್ಯರ್ಥ ಆಗುವುದಿಲ್ಲ. ಯಾವ ತರದ ಪ್ರಯತ್ನ? ಅದಕ್ಕೆ ಹೇಳ್ತಾ ಇದ್ದಾನೆ ಭಗವಂತ, ಲೌಕಿಕ ಜಗತ್ತಿನಲ್ಲಿ ನಾವು ಏನೇನೋ ಪ್ರಯತ್ನ ಮಾಡ್ತೇವೆ ಅಲ್ವಾ? ಲೌಕಿಕ ಜಗತ್ತಿನಲ್ಲಿ ನಾವು ಎಷ್ಟೋ ಪ್ರಯತ್ನಗಳನ್ನು ಮಾಡ್ತಾ ಇರ್ತೇವೆ. ಏನು ಪ್ರಯತ್ನ? ಏನೋ ಸಾಧನೆ ಮಾಡಬೇಕು ಅಂತಲೋ, ಏನೋ ದೊಡ್ಡ ಹೆಸರು ಮಾಡಬೇಕು ಅಂತಲೋ, ಬಿಸ್ನೆಸ್ ಮಾಡಬೇಕು ಅಂತಲೋ, ಏನೇನೋ ಕೀರ್ತಿಯನ್ನು, ಹೆಸರು ಏನೋ ಸಾಧನೆ ಮಾಡಬೇಕು ಅಂತ ಹೇಳಿ ಏನೆಲ್ಲ ಪ್ರಯತ್ನಗಳನ್ನ ಮಾಡಿ 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 ಕೊನೆಗೆ ವಿಫಲರಾಗಬಹುದು. ಅಲ್ಲಿ ನಮಗೆ ಏನೋ ಸಿಗುವುದೂ ಇಲ್ಲ ಅಲ್ವಾ? ಏನೂ ಸಿಗೋದಿಲ್ಲ. ಉದಾಹರಣೆಗೆ ಯಾರೋ ಒಬ್ಬ IAS ಆಗ್ಬೇಕು ಅಂತ ಹೇಳಿ 5-6 ವರ್ಷ ಓದಿದ, 7 ವರ್ಷ ಓದಿದ, 5-6 ವರ್ಷ ಓದಿದ್ರು ಅವನು ಹಾಕ್ಲಿಲ್ಲ, ಅವನ ಪಾಲಿಗೆ ರಿಸಲ್ಟ್ ಅನ್ನೋದು ಸಿಗ್ಲಿಲ್ಲ. 5-6 ವರ್ಷ ಲೌಕಿಕವಾಗಿ ಅವನಿಗೆ ವೇಸ್ಟ್ ಆಯ್ತು ಅಲ್ವಾ? ಆದ್ರೆ ಇಲ್ಲಿ ಭಗವಂತ ಹೇಳ್ತಾ ಇದ್ದಾನೆ, ನೇಹಾಭಿಕ್ರಮಾನ ಶೋಸ್ತಿ. ನಾವು ಮಾಡುವ ಪ್ರಯತ್ನವು ಎಂದಿಗೂ ವ್ಯರ್ಥ ಆಗುವುದಿಲ್ಲ. ಯಾವ ಪ್ರಯತ್ನದ ಬಗ್ಗೆ ಹೇಳ್ತಾ ಇದ್ದಾನೆ ಅಂತಂದ್ರೆ, ಆಧ್ಯಾತ್ಮ ಸಾಧನೆಯ ಪ್ರಯತ್ನ. ಅಂದ್ರೆ ನನ್ನ ಆತ್ಮದ ಉನ್ನತಿ ಮಾಡಿಕೊಳ್ಳಬೇಕು ಅಂತ ಹೇಳಿ ಆತ್ಮ ಉನ್ನತಿಯಲ್ಲಿ ಅವನು ಸಣ್ಣ ಸಣ್ಣ ಪುಟ್ಟ ಪುಟ್ಟ ಹೆಜ್ಜೆಗಳನ್ನ ಇಡಲಿಕ್ಕೆ ಶುರು ಮಾಡಿದರೂ ಕೂಡ ಅದು ವ್ಯರ್ಥ ಅಲ್ಲ. ಅಂತಂದ್ರೆ ಉದಾಹರಣೆಗೆ ಈಗ 60 ವರ್ಷನೋ 70 ವರ್ಷನೋ ಆಗಿದೆ ಅಂತ ತಿಳ್ಕೊಳ್ಳಿ. ಈಗ ಈ ಮಾರ್ಗ ಸಿಕ್ತು. ಈಗ ಈ ಮಾರ್ಗ ಸಿಕ್ಕ ಮೇಲೆ ಏನ್ ಮಾಡ್ಲಿಕ್ಕೆ ಶುರು ಮಾಡಿದ್ರು? ಸಾಧನೆ ಮಾಡ್ಲಿಕ್ಕೆ ಶುರು ಮಾಡಿ. ದೇಹ ಎಷ್ಟು ಸಪೋರ್ಟ್ ಮಾಡ್ತದೋ, ಎಷ್ಟು ಅವರಿಗೆ ಸಾಧ್ಯ ಆಗ್ತದೋ ಅಷ್ಟು ಸಾಧನೆ ಮಾಡ್ಲಿಕ್ಕೆ ಶುರು ಮಾಡಿ. ಎಷ್ಟೋ ವರ್ಷ ಮಾಡಿದ್ರು, 4 ವರ್ಷನೋ 5 ವರ್ಷನೋ 10 ವರ್ಷನೋ, ಅವರಿಂದ ಎಷ್ಟು ಸಾಧ್ಯ ಆಗ್ತದೋ
ಅಷ್ಟು ಧ್ಯಾನ ಮಾಡುವುದು, ಸಜ್ಜನ ಸಾಂಗತ್ಯ ಮಾಡುವುದು, ಸ್ವಾಧ್ಯಾಯ ಮಾಡುವುದು. ಅವರಿಗೆ ಗೊತ್ತಾಯ್ತು ನಾನು ದೇಹ ಅಲ್ಲ ಆತ್ಮ. ಆತ್ಮದ ಉನ್ನತಿಗಾಗಿ ಪ್ರಯತ್ನ ಮಾಡಬೇಕು. ಸಂಸಾರದ ಮೇಲಿನ ಬಂಧನಗಳನ್ನು ಆದಷ್ಟು ಕಡಿಮೆ ಮಾಡಿಕೊಳ್ತಾ ಸಾಧನೆಯಲ್ಲಿ ತೊಡಗಿದ. 5-6 ವರ್ಷನೋ 7 ವರ್ಷನೋ ಸಾಧನೆ ಮಾಡಿದ. ಹಾಗಾದ್ರೆ ಅಷ್ಟು 5-6 ವರ್ಷ 7 ವರ್ಷ ಸಾಧನೆ ಮಾಡಿದ ಮಾತ್ರಕ್ಕೆ ಅವನು ಮೋಕ್ಷವನ್ನು ಹೊಂದಿದನ? ಇಲ್ಲ. ಏನಾದ ಒಂದು ದಿನ ದೇಹವನ್ನು ತ್ಯಾಗ ಮಾಡಿದ. ಅವನು ಮೋಕ್ಷ ಸಿಗ್ಲಿಲ್ಲ, ಮತ್ತೆ ಜನ್ಮ ತಗೊಂಡು ಬಂದ. ಅಯ್ಯೋ, ಹಾಗಾದ್ರೆ ಆ 5-6 ವರ್ಷ 7-8 ವರ್ಷ ನಾವೆಲ್ಲಾ ಬಿಟ್ಟು, ಎಲ್ಲಾ ಸುಖ ಭೋಗ ಬಿಟ್ಟು, ಆ ನಾನು ದೇಹ ಅಲ್ಲ ಆತ್ಮ ಅಂತ ಹೇಳಿ ಆತ್ಮ ಉನ್ನತಿಗಾಗಿ ಪ್ರಯತ್ನ ಮಾಡಿದ್ನಲ್ವಾ, ಅದು ವೇಸ್ಟ್ ಆಗ್ಬಿಡ್ತಲ್ವಾ ಅಂತಂದ್ರೆ ಭಗವಂತ ಹೇಳ್ತಾ ಇದ್ದಾನೆ, ಅದು ಎಂದಿಗೂ ವ್ಯರ್ಥ ಆಗುವುದಿಲ್ಲ. ನೀನು ಒಂದೇ ತಾಸು ಸಾಧನೆ ಮಾಡಿದ್ದರೂ ಅದು ಕೂಡ ವ್ಯರ್ಥ ಅಲ್ಲ. ಹಾಗಾಗಿ ನೇಹಾವಿಕ್ರಮಾನ ಶೋಸ್ತಿ ಪ್ರತ್ಯವಾಯೋ ನ ವಿದ್ಯತೆ. ಯಾವುದೇ ದೋಷ ಮತ್ತೆ ಹಾನಿ ಅನ್ನುವುದು ಇಲ್ಲ. ಏನು ದೋಷ ಇಲ್ಲ, ಹಾನಿ ಇಲ್ಲ ಅಂತಂದ್ರೆ, ಸಾಮಾನ್ಯವಾಗಿ ನೀವು ವೇದಗಳನ್ನ ಅಥವಾ ವೇದಗಳಲ್ಲಿ ತೆಗೆದು ನೋಡಿದ್ರೆ ಅಲ್ಲಿ ಯಜ್ಞಯಾಗಾದಿಗಳು, ವೈದಿಕ ಕರ್ಮಗಳ ಬಗ್ಗೆ ಉಲ್ಲೇಖ ಬರ್ತದೆ. ಆ ವೈದಿಕ ಕರ್ಮಗಳು ಇವತ್ತು ನೋಡಿ, ನೀವು ಶಾಸ್ತ್ರ ಸಂಪ್ರದಾಯಗಳು, ಆ ಯಜ್ಞ ಯಾಗಾದಿಗಳು, ಅದರಲ್ಲಿ ಅದರದೇ ಆದ ಒಂದು ವ್ಯವಸ್ಥೆ ಅನ್ನೋದು ಇರ್ತದೆ ಅಲ್ವಾ. ಮಂತ್ರ ಹೇಳೋದಿರ್ಬೋದು, ಏನೇ ಕಾರ್ಯಗಳನ್ನ ಮಾಡೋದಿರ್ಬೋದು, ಅದರಲ್ಲಿ ಸ್ವಲ್ಪ ಲೋಪ ಆದರೂ, ಮಂತ್ರ ದೋಷ ಬಂದರು, ಹೆಚ್ಚು ಕಡಿಮೆ ಆದರೂ ಕೂಡ ಅದರಿಂದ ಪಾಪ ಬರ್ತದೆ ಅಥವಾ ದೋಷ ಬರ್ತದೆ. ಅದಕ್ಕಾಗಿ ಅವರು ಪ್ರಾಯಶ್ಚಿತ್ತ ಅಥವಾ ಆ ಮಾಡಿದ್ದು ಕೂಡ ಸಾರ್ಥಕ ಆಗುವುದಿಲ್ಲ. ಏನೋ ಒಂದು ಯಜ್ಞ ಮಾಡಿದ್ರು, ತಪ್ಪು ಮಾಡಿದ್ರು ಅಂದ್ರೆ ಅದು ದೋಷಪೂರಿತವಾಗಿದ್ರೆ ಅದು ಯಶಸ್ವಿ ಆಗುವುದಿಲ್ಲ. ಆದ್ರೆ ಭಗವಂತ ಹೇಳ್ತಾ ಇದ್ದಾನೆ ಇಲ್ಲಿ, ನೀನು ಈ ತರದ ಲೌಕಿಕ ಅಂತಂದ್ರೆ ಯಜ್ಞ ಯಾಗಾದಿಗಳು, ಹೊರಗಡೆಯಿಂದ ಮಾಡುವ ಕರ್ಮಗಳನ್ನ ಬಿಟ್ಟು ಅವುಗಳಿಂದ ದೋಷ ಬರ್ತದೆ. ಆದರೆ ನೀನು ಕರ್ಮಯೋಗದಲ್ಲಿ ನಿರತನಾದೆ ಅಂತಾದರೆ, ಕರ್ಮಯೋಗ ಏನು? ಕರ್ಮಯೋಗ ಅಂತಂದ್ರೆ ನಿನ್ನೆ ನಾನು ಹೇಳಿದ್ನಲ್ವ, ನಮಗೆ ಒಟ್ಟು ಏನು ಆತ್ಮಕರ್ಮ, ಕರ್ಮ ಸಿದ್ಧಾಂತದಲ್ಲಿ ಒಟ್ಟು 3 ತರದ ಕರ್ಮಗಳು ಬರ್ತದೆ. ಪುಣ್ಯ ಕರ್ಮಗಳು, ಪಾಪ ಕರ್ಮಗಳು, ಪುಣ್ಯ ಕರ್ಮಗಳು, ಮುಕ್ತಿ ಕರ್ಮಗಳು. ಇಲ್ಲಿ ಕರ್ಮಯೋಗ ಯಾವುದ್ರ ಬಗ್ಗೆ ಹೇಳ್ತಾ ಇದೆ ಅಂದ್ರೆ ಮುಕ್ತಿ ಕರ್ಮದ ಬಗ್ಗೆ ಹೇಳ್ತಾ ಇದೆ. ಅಂದ್ರೆ ನಿಷ್ಕಾಮ ಭಾವನೆಯಿಂದ ಶ್ರದ್ಧೆಯಿಂದ ಮಾಡುವ ಯಾವುದೇ ಮುಕ್ತಿ ಕರ್ಮ ಅಂತಹ ಯಾವುದೇ ಪಾಪ ಅಥವಾ ದೋಷದ ಭಯ ಅದಕ್ಕೆ ಇರುವುದಿಲ್ಲ. ಅಂದ್ರೆ ಅವನು ತಿಳಿದಷ್ಟು ಮಾಡಿದರು, ಎಷ್ಟು ಗೊತ್ತಿದೆ ಅಷ್ಟು ಮಾಡಿದರೂ, ಅದರಲ್ಲಿ ಸಣ್ಣ ಪುಟ್ಟ ಹೆಚ್ಚು ಕಡಿಮೆ ಆದರೂ ಅದರಲ್ಲಿ ಅವನಿಗೆ ಯಾವುದೇ ದೋಷ ಅನ್ನುವುದು ಇರುವುದಿಲ್ಲ. ಯಾಕೆ ಹಾಗೆ ಅಂತಂದ್ರೆ ಅದಕ್ಕೆ ಹೇಳ್ತಾ ಇದ್ದಾರೆ, ಸ್ವಲ್ಪಮಪ್ಯಸ್ಯ ಧರ್ಮಸ್ಯ ತ್ರಾಯತೆ ಮಹತೋ ಭಯಾತ್. ಅಂದ್ರೆ ನೀನು ಸ್ವಲ್ಪ ಸತ್ಯವನ್ನ ತಿಳಿದ ಮೇಲೆ ಆ ಸತ್ಯವನ್ನ ನೀನು ಸ್ವಲ್ಪ ಆಚರಿಸಿದರೂ ನೀನು ಒಂದು ದೊಡ್ಡ ಭಯದಿಂದ ತಪ್ಪಿಸಿಕೊಂಡ ಹಾಗೆ. ಯಾವುದು ದೊಡ್ಡ ಭಯ? ಅಜ್ಞಾನ ಅನ್ನುವ ಭಯ. ಇಡೀ ಜನ್ಮವೇ ಸತ್ಯವನ್ನ ತಿಳಿದುಕೊಳ್ಳದೆ ಅಜ್ಞಾನದಲ್ಲಿ ಇಡೀ ಬದುಕನ್ನ ಬದುಕಿ ಒಂದು ದಿನ ಸತ್ತು ಹೋದ್ರೆ ಅವನಿಗೆ ಒಂದು ದೊಡ್ಡ ಆಘಾತ ಏನು ಕಾದಿರ್ತದೆ. ಅಯ್ಯೋ, ನಾನು ಎಂತ ದೊಡ್ಡ ತಪ್ಪು ಮಾಡಿದೆ, ಇಡೀ ಜನ್ಮವೇ ವ್ಯರ್ಥ ಆಗಿ ಬಿಡ್ತು ಅಂತ ಹೇಳಿ ಅವನು ಬೇಜಾರು ಮಾಡ್ಕೊಳ್ತಾನೆ. ಅದೇ ಅವನಿಗೆ ಕೊನೆಯ ಸಮಯದಲ್ಲಿ ಸ್ವಲ್ಪನಾದ್ರೂ ಅದರ ಸತ್ಯದ ಬಗ್ಗೆ ಅರಿವು ಬಂದಾಗ ಅದನ್ನು ಸ್ವಲ್ಪನಾದ್ರೂ ತಾನು ಅಳವಡಿಸಿಕೊಂಡ, 5 ತಾಸು 3 ತಾಸು 4 ತಾಸು 2 ತಾಸು ಧ್ಯಾನ ಮಾಡ್ತಾ ಇದ್ದ, ಸದ್ಯಾನ ಸಾಂಗತ್ಯ ಮಾಡ್ತಾ ಇದ್ದ, ಸ್ವಾಧ್ಯಾಯ ಮಾಡ್ತಾ ಇದ್ದ, ಎಲ್ಲರಿಗೂ ಆ ಧ್ಯಾನವನ್ನು ಹೇಳಿಕೊಡ್ತಾ ಇದ್ದ. ಹೀಗೆ ಮಾಡುವಾಗ ಸ್ವಲ್ಪಮಪ್ಯಸ್ಯ ಧರ್ಮಸ್ಯ ತ್ರಾಯತೆ ಮಹತೋ ಭಯಾತ್. ಹೀಗೆ ನೀನು ಸ್ವಲ್ಪ ಆಚರಿಸಿದರೂ ಕೂಡ ಒಂದು ದೊಡ್ಡ ಭಯದಿಂದ, ಅಂತಂದ್ರೆ ದೊಡ್ಡ ನಷ್ಟದಿಂದ ನೀನೇನಾಗ್ತೀಯ? ತಪ್ಪಿಸಿಕೊಳ್ತೀಯ. ಹಾಗಾಗಿ ಏನ್ ಮಾಡು? ಒಬ್ಬ ಜ್ಞಾನಿ ಆದವನು ಈ ಸತ್ಯವನ್ನ ತಿಳಿದ ಮೇಲೂ ಕೂಡ ಏನ್ ಮಾಡ್ತಾನೆ ಅಂತಂದ್ರೆ ವ್ಯವಸಾಯಾತ್ಮಿಕ ಬುದ್ಧಿ. ವ್ಯವಸಾಯಾತ್ಮಿಕ ಬುದ್ಧಿ ಅಂತಂದ್ರೆ ವ್ಯವಸಾಯ ಮಾಡ್ತಾನೆ. ಬುದ್ಧಿಯಿಂದ ತಾನು ಏನಿದು, ಇದರಲ್ಲಿ ಏನೋ ಇದೆ ಅಂದ್ರೆ ಆತ್ಮಜ್ಞಾನದ ಬಗ್ಗೆ, ಬ್ರಹ್ಮಜ್ಞಾನದ ಬಗ್ಗೆ ಇನ್ನೂ ಆಳವಾಗಿ ತಿಳಿದುಕೊಳ್ಳುವ ಪ್ರಯತ್ನ ಮಾಡ್ತಾನೆ. ತನ್ನ ಬುದ್ಧಿಯನ್ನು ವಿಕಾಸ ಮಾಡಿಕೊಳ್ಳಿಕ್ಕೆ ಪ್ರಯತ್ನ ಮಾಡ್ತಾನೆ. ಆ ಬುದ್ಧಿಯಿಂದ ಇನ್ನೂ ಹೆಚ್ಚಿನದನ್ನ ತಿಳಿದುಕೊಳ್ಳಲಿಕ್ಕೆ ವ್ಯವಸಾಯ ಮಾಡೋದಂದ್ರೆ ಏನು? ಕೃಷಿ ಮಾಡೋದು ಅಂದ್ರೆ ತನ್ನ ಆತ್ಮ ಉನ್ನತಿ ಮಾಡ್ಕೊಳ್ಳಿಕ್ಕಾಗಿ ಕೃಷಿ ಮಾಡ್ಲಿಕ್ಕೆ ಶುರು ಮಾಡ್ತಾನೆ. ಅದಕ್ಕೆ ಹೇಳ್ತಾ ಇದ್ದಾರೆ ವ್ಯವಸಾಯಾತ್ಮಿಕ ಬುದ್ಧಿ. ಅವನ ಬುದ್ಧಿ ವ್ಯವಸಾಯ ಮಾಡ್ಲಿಕ್ಕೆ ಶುರು ಮಾಡ್ತದೆ. ಬಹುಶಾಖ ಹೆನಂತಾಶ್ಚ ಬುದ್ಧಯ ಅಂತಂದ್ರೆ ಮನಸ್ಸು
ಸಹಜವಾಗಿ ವಿಭಿನ್ನ ರೀತಿಯ ಆಲೋಚನೆಗಳಲ್ಲಿ ವಿಭಿನ್ನ ಕಡೆಗೆ ಏನಾಗಿರ್ತದೆ, ಹರಡಿ ಹೋಗಿರ್ತದೆ, ಚಂಚಲವಾಗಿರ್ತದೆ. ನಾನು ಹೇಳಿದ್ನಲ್ವ, ಮೊದಲನೇ ಕ್ಲಾಸಲ್ಲೇ ಹೇಳಿದ್ದೆ, ಧ್ಯಾನದ ಪರಮ ಉದ್ದೇಶವೇ ಮನಸ್ಸನ್ನ ಶೂನ್ಯ ಮಾಡುವುದು. ಮನಸ್ಸು ಮೊದಲು ಚಂಚಲವಾಗಿರ್ತದೆ. ಚಂಚಲವಾದ ಮನಸ್ಸು, ನಾವು ನಿರಂತರ ಶ್ವಾಸದ ಮೇಲೆ ಗಮನ ಇಟ್ಟಾಗ ಚಂಚಲವಾದ ಮನಸ್ಸು ನಿಶ್ಚಲವಾಗ್ತದೆ. ನಿಶ್ಚಲವಾದ ಮನಸ್ಸು ನಿರ್ಮಲವಾಗ್ತದೆ. ನಿರ್ಮಲವಾದ ಮನಸ್ಸು ಶುದ್ಧವಾಗ್ತದೆ. ಶುದ್ಧವಾದ ಮನಸ್ಸು ಪರಿಶುದ್ಧವಾಗ್ತದೆ. ನಂತರ ಮಹಾಪರಿಶುದ್ಧ ಸ್ಥಿತಿಯನ್ನು ತಲುಪ್ತದೆ. ಮಹಾಪರಿಶುದ್ಧ ಸ್ಥಿತಿಯನ್ನು ತಲುಪಿದಂತಹ ಮನಸ್ಸು, ಅಲ್ಲಿ ಮನಸ್ಸು ಇದೆಯೋ ಇಲ್ಲವೋ ಅನ್ನುವ ಸ್ಥಿತಿಯಲ್ಲಿರ್ತದೆ. ಅಥವಾ ಮನಸ್ಸು ಕೆಲವರಿಗೆ ಇರುವುದೂ ಇಲ್ಲ. ಆ ಸ್ಥಿತಿಯಲ್ಲಿ, ಶೂನ್ಯ ಸ್ಥಿತಿಯಲ್ಲಿ, ಮನಸ್ಸೇ ಇಲ್ಲದ ಅಂದ್ರೆ ನಾರಾಯಣ ಸ್ಥಿತಿಯಲ್ಲಿ ಇರ್ತಾರೆ. ಅಂದ್ರೆ ಅದಕ್ಕೆ ಇಲ್ಲಿ ಯೋಗೀಶ್ವರ ಹೇಳ್ತಾ ಇದ್ದಾನೆ, ಏನು, ಬಹುಶಾಖ ಹೆನಂತಾಶ್ಚ ಬುದ್ಧಯ ಅಂತಂದ್ರೆ ಮನಸ್ಸು ಚಂಚಲವಾಗಿ ಏನೇನೋ ಈ ನೂರಾರು ಆಲೋಚನೆಗಳಲ್ಲಿ ತುಂಬಿಕೊಂಡಿರ್ತದೆ. ಅದಕ್ಕೆ ಮನುಷ್ಯ ಏನ್ ಮಾಡಬೇಕು? ಆ ಎಲ್ಲ ಆಲೋಚನೆಗಳು ಕವಲು ಒಡೆದೋಗಿರ್ತದಲ್ವಾ, ಅದನ್ನ ಏನ್ ಮಾಡಬೇಕು? ಒಂದು ಕಡೆ ತಂದು ನಿಲ್ಲಿಸಬೇಕು. ಆ ನಿಲ್ಲಿಸ್ಲಿಕ್ಕೆ ಸುಮ್ಮನೆ ಬಂದು ನಿಲ್ತದ ಅದು? ಇಲ್ಲ. ಅದು ನಿಲ್ಲಬೇಕಂದ್ರೆ ಏನ್ ಮಾಡ್ಬೇಕು? ಅಭ್ಯಾಸ ಮಾಡಬೇಕು. ಏನು ಅಭ್ಯಾಸ ಮಾಡಬೇಕು? ಶ್ವಾಸದ ಮೇಲೆ ಗಮನ, ಧ್ಯಾನ ಮಾಡಬೇಕು. ಆಗ ಮನಸ್ಸು ಏನಾಗ್ತದೆ? ಹತೋಟಿಗೆ ಬರಲಿಕ್ಕೆ ಶುರು ಮಾಡ್ತದೆ. ಅದಕ್ಕೆ ಹೇಳ್ತಾ ಇದ್ದಾನೆ ಭಗವಂತ. ಹಾಗಾಗಿ ಪುಷ್ಟಿತಾಂ ವಾಚಂ ಅಂತಂದ್ರೆ, ಸಾಮಾನ್ಯವಾಗಿ ಜನ ಹೇಗಿರ್ತಾರೆ ಅಂತಂದ್ರೆ, ಇದು ಬಹಳ ಅದ್ಭುತವಾದಂತಹ ಒಂದು ಶ್ಲೋಕ. ಇದು ಪ್ರತಿಯೊಬ್ಬರೂ ಕೂಡ ತಿಳ್ಕೊಳ್ಬೇಕಾದದ್ದು. ಇಷ್ಟು ದಿವಸ ನಾನು ಹೇಳ್ತಾ ಇದ್ನಿ ಅಲ್ವಾ, ಆತ್ಮ 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 ಅಂತ ಎಲ್ಲರಲ್ಲೂ ಒಂದು ಮನಸ್ಸಿಗೆ ಬಂದಿರ್ಬೋದು. ಯಾವಾಗ್ಲೂ ಏನಪ್ಪಾ ಇವರಿಗೆ ಒಂದು ಮನೋರಂಜನೆ ಗೊತ್ತಿಲ್ಲ, ದುಡ್ಡಿನ ಬಗ್ಗೆ ಗೊತ್ತಿಲ್ಲ, ಯಾವಾಗ ನೋಡಿದ್ರು ಬರೀ ಆತ್ಮ ಆತ್ಮ ಆತ್ಮ. ಅಂದ್ರೆ ಏನ್ ಮಾಡಿದ್ರೆ ಲಾಭ ಬರ್ತದೆ, ಏನ್ ಮಾಡಿದ್ರೆ ಏನ್ ಸಿಗ್ತದೆ ಅನ್ನೋದ್ರ ಬಗ್ಗೆ ಯೋಚನೆ ಇಲ್ಲ. ಬರೀ ಯಾವಾಗ ನೋಡಿದ್ರು ಆತ್ಮ ಆತ್ಮ. ಅದನ್ನ ಬಿಟ್ರೆ ಇನ್ನೊಂದು ಗೊತ್ತಿಲ್ಲ. ಬೇರೆ ಬೇರೆ ಕ್ಲಾಸಲ್ಲೆಲ್ಲ ಹೋಗಿ ನೋಡಿ, ಎಷ್ಟು ಹೇಳ್ಕೊಡ್ತಾರೆ ಅವರು. ಆ ಹೀಲಿಂಗ್ ಮಾಡಿದ್ರೆ ಹಿಂಗ ಅದು ಬರ್ತದೆ, ಮ್ಯಾನಿಫೆಸ್ಟೇಷನ್, ಅಟ್ರಾಕ್ಷನ್, ದುಡ್ಡು ಬರೋದು, ಹಣ ಬರೋದು, ಇದು ಏನು ಇಲ್ಲ. ಇಲ್ಲಿ ಬರೀ ಆತ್ಮ ಆತ್ಮ. ಆದ್ರೆ ಇದು ಬರೀ ನಾನು ಹೇಳುವ ಮಾತಲ್ಲ. ಈಗ ಯೋಗೀಶ್ವರ ಶ್ರೀಕೃಷ್ಣನೇ ಹೇಳ್ತಾ ಇದ್ದಾನೆ. ಏನು ಅಂತಂದ್ರೆ, ಯಾಮಿಮಾಂ ಪುಷ್ಟಿತಾಂ ವಾಚಂ ಪ್ರಪದಂತ್ಯ ವಿಪಶ್ಚಿತಃ ವೇದವಾದ ರತಃ ಪಾರ್ಥ ನಾಣ್ಯದಸ್ತೀತಿ ವಾದಿನಃ. ಅಂದ್ರೆ ಜಗತ್ತಿನಲ್ಲಿ ಜನ ಹೇಗಿರ್ತಾರೆ ಅಂತಂದ್ರೆ, ಲಾಭಗಳಿಗೆ ಅಂತಂದ್ರೆ, ನೀನು ಈ ಪೂಜೆ ಮಾಡು, ನಿನಗೆ ಈ ಫಲ ಬರ್ತದೆ. ನೀನು ಈ ಯಜ್ಞಗಳನ್ನ ಮಾಡು, ಈ ಯಾಗಾದಿಗಳನ್ನ ಮಾಡು, ಅದರಿಂದ ನಿನಗೆ ಇಷ್ಟು ಪುಣ್ಯ ಸಿಗ್ತದೆ. ಜನ ಅದಕ್ಕೆ ಹೆಚ್ಚು ಆಕರ್ಷಿತರಾಗ್ತಾರೆ. ನೀನು ಚಂಡಿಕಾ ಹೋಮ ಮಾಡು, ನೀನು ಏನು ನವಗ್ರಹ ದೋಷ ಪರಿಹಾರ ಇದನ್ನ ಮಾಡು, ನೀನು ಇದು ಏನು ಮತ್ತೆ ಯಜ್ಞ ಯಾಗಾದಿಗಳು, ಮತ್ತೆ ನೀನು ಆ ವ್ರತ ಮಾಡು. ನಾಳೆ ಶುರುವಾಗಿದೆ ಅಲ್ವಾ, ಮಂಗಳಗೌರಿ ವ್ರತ ಮಾಡು, ಮಂಗಳಗೌರಿ ಬರ್ತಾಳೆ. ಏನೋ ಮಂಗಳಗೌರಿನ ಅಲ್ಲ, ಮಂಗಳಗೌರಿ ಮತ್ತೆ ವರಮಹಾಲಕ್ಷ್ಮಿ. ಹಾ, ವರಮಹಾಲಕ್ಷ್ಮಿ ವ್ರತ ಮಾಡು, ಮಂಗಳಗೌರಿ ವ್ರತ ಮಾಡು. ಯಾಕೆಂದ್ರೆ ಅದನ್ನೇ ಹೇಳ್ತಾ ಇದ್ದಾನೆ. ಏನಂತಂದ್ರೆ, ಪುಷ್ಟಿತ ಅಂದ್ರೆ ಹೂವು ಬಿಟ್ಟಿರುವಂತಹ ಗಿಡ. ಹೂವುಗಳು ನೋಡಲು ಅತ್ಯಂತ ಸುಂದರವಾಗಿ ಪರಿಮಳಯುಕ್ತವಾಗಿ ಕಾಣುತ್ತದೆ. ಆದರೆ ಅವುಗಳಲ್ಲಿ ಕಾಯಿ ಅಥವಾ ಹಣ್ಣು ಇರೋದಿಲ್ಲ. ಇನ್ ದಾಸಾಳ ಹೂವು, ಗುಲಾಬಿ ಹೂವು ಏನಿರ್ತದೆ, ನೋಡ್ಲಿಕ್ಕೆ ಚಂದ ಕಾಣ್ತದೆ. ಏನಾದ್ರೂ ಪ್ರಯೋಜನ ಇದೆಯಾ? ಅದ್ರಲ್ಲಿ ಏನಾದ್ರೂ ಹೂ ಬಿಡ್ತದ, ಏನು ಕಾಯಿ ಬಿಡ್ತದ, ಹಣ್ಣು ಬಿಡ್ತದ? ಏನೂ ಇಲ್ಲ. ನೋಡುವುದಕ್ಕೆ ಮಾತ್ರ ಬಹಳ ಚಂದ ಆಗಿರ್ತದೆ, ಆದರೆ ಫಲ ಅನ್ನೋದು ಇಲ್ಲ. ಹಾಗೆ ದೇವರು ಹೇಳ್ತಾ ಇದ್ದಾನೆ, ಅದೇ ರೀತಿ ಲೌಕಿಕ ಸುಖಗಳು, ಯಜ್ಞ ಯಾಗಾದಿಗಳಿಂದ ಸಿಗುವಂತಹ ಸ್ವರ್ಗ ಸುಖಗಳು, ಭೋಗಗಳ ಬಗ್ಗೆ ಏನ್ ಮಾಡ್ತಾರೆ? ವರ್ಣಿಸುತ್ತಾರೆ. ಎಲ್ಲಿ? ವೇದಗಳಲ್ಲಿ. ವೇದಗಳಲ್ಲಿ ವರ್ಣಿಸುತ್ತಾರೆ. ಈಗ ಹೇಳ್ತಾ ಇರೋದು ವೇದಗಳ ಬಗ್ಗೆ. ವೇದಗಳಲ್ಲಿ ಏನ್ ಹೇಳ್ತಾರೆ? ಈ ಎಲ್ಲ ಯಜ್ಞ ಯಾಗಾದಿಗಳು ಬಂದಿದ್ದು ಎಲ್ಲಿಂದ? ವೇದಗಳಿಂದ. ಅದನ್ನೇ ಕೃಷ್ಣ ಹೇಳ್ತಾ ಇದ್ದಾನೆ. ವೇದಗಳಲ್ಲಿ ವರ್ಣನೆ ಮಾಡಿದ್ದಾರೆ. ಏನಂತ? ನೀನು ಇದನ್ನು ಮಾಡಿದ್ರೆ, ಅಶ್ವಮೇಧ ಯಾಗ ಮಾಡಿದರೆ, ರಾಜಸೂಯ ಯಾಗವನ್ನು ಮಾಡಿದರೆ, ಇಷ್ಟು ಹೋಮ ಮಾಡಿದರೆ, ಯಾಗ ಮಾಡಿದರೆ ನಿನಗೇನ್ ಸಿಗ್ತದೆ? ಸ್ವರ್ಗ ಸಿಗ್ತದೆ, ಭೋಗ ಸಿಗ್ತದೆ, ನೀನು ಬಯಸಿದ್ದೆಲ್ಲ ಸಿಗ್ತದೆ ಅಂತ ಹೇಳಿ ಎಲ್ಲಿದೆ? ವೇದಗಳಲ್ಲಿದೆ. ಅದಕ್ಕೆ ಜನ ಏನಾಗ್ತಾರೆ? ಆಕರ್ಷಿತರಾಗ್ತಾರೆ.
ಆಕರ್ಷಿತರಾಗಿ ಅದರಲ್ಲೇ ತೊಡಗಿಕೊಳ್ತಾರೆ. ಪೂಜೆ ಮಾಡೋದು, ಪುನಸ್ಕಾರ ಮಾಡೋದು, ತಿರುಪತಿ ಹೋಗೋದು, ಹುಂಡಿ ಹಾಕೋದು, ಗುಂಡೊರ್ಸೋದು ಅಲ್ವಾ? ಆ ಯಜ್ಞಗಳನ್ನು ಮಾಡುವುದು, ಯಾಗಾದಿಗಳನ್ನು ಮಾಡುವುದು. ಅದಕ್ಕೆ ದೇವರು ಹೇಳ್ತಾ ಇದ್ದಾನೆ, ಕರ್ಮ ಕಾಂಡವನ್ನೇ ವೇದಗಳಲ್ಲಿ ಒತ್ತಿ ಹೇಳ್ತಾ ಇದ್ದಾರೆ. ಏನ್ ಹೇಳ್ತಾ ಇದ್ದಾನೆ? ಕರ್ಮಕಾಂಡ ಮಾಡುವುದನ್ನ ಒತ್ತಿ ಒತ್ತಿ ಹೇಳ್ತಾ ಇದ್ದಾರೆ. ಎಲ್ಲಿ? ವೇದಗಳಲ್ಲಿ. ಜನರು ಕೂಡ ಅದನ್ನೇ ಅನುಸರಿಸ್ತಾ ಇದ್ದಾರೆ. ಅದನ್ನ ಅನುಸರಿಸಿ ಭೋಗವನ್ನು ಪಡಿತಾ ಇದ್ದಾರೆ, ಸ್ವರ್ಗವನ್ನು ಕೂಡ ಪಡಿತಾ ಇದ್ದಾರೆ. ಆದರೆ ಅದಕ್ಕೆ ಒಂದು ಎಚ್ಚರಿಕೆ ಕೊಡ್ತಾ ಇದ್ದಾನೆ. ಆದರೆ ಬಹಳ ಆಕರ್ಷಕವಾಗಿ ಇದು ಕಂಡರೂ, ಇದಕ್ಕಿಂತಲೂ ಇನ್ನು ಯಾವುದು ಇಲ್ಲ, ಇಷ್ಟು ಎಂದು ಸುಖ ಇದೆ ಅಂತ ಹಾಗೆ ಇದು ಕಂಡರೂ ಕೂಡ ಅದು ಅಂತಿಮವಾದ ಶಾಶ್ವತವಾದ ಮುಕ್ತಿಯನ್ನ ನೀಡುವುದಿಲ್ಲ. ಸ್ಪಷ್ಟವಾಗಿ ಹೇಳಿದ ಈ ಯಾವ ಕರ್ಮಕಾಂಡಗಳು ಕೂಡ ನಮಗೆ ಮುಕ್ತಿಯನ್ನ ನೋಡುವ ದಾರಿಗಳು ಅಲ್ಲ. ಹಾಗಾದ್ರೆ ಏನ್ ಮಾಡಬೇಕು? ಮತ್ತೆ ಮಾಡ್ತಾ ಇದ್ದಾರಲ್ವ, ಅದಕ್ಕೆ ದೇವರು ಹೇಳ್ತಾ ಇದ್ದಾನೆ, ಏನು? ಅವಿಪಶ್ಚಿತ, ಅವರು ಅಲ್ಪಜ್ಞರು, ಅವರಿಗೆ ಜ್ಞಾನ ಇಲ್ಲ, ಅವರಿಗೆ ಆತ್ಮತತ್ವದ ಬಗ್ಗೆ ಅರಿವಿಲ್ಲ, ಅವ್ರಿಗೇನು ಇನ್ನು ತಿಳ್ಕೊಂಡಿಲ್ಲ. ಅವ್ರಿಗೇನ್ ಬೇಕು? ದುಡ್ಡು ಬೇಕು, ಅವರಿಗೆ ಸಂಪತ್ತು ಬೇಕು. ಹಾಗಾಗಿ ಏನ್ ಮಾಡ್ತಾರೆ? ನೀವು ಒಂದು ಸಣ್ಣ ಜಾತಿಗೆ ಹಿಡ್ಕೊಂಡು ಹೋದ್ರೆ ದೊಡ್ಡದೊಂದು ಹೋಮ ಬರ್ಕೊಟ್ಟು ಬಿಡ್ತಾರೆ. ಈ ಹೋಮ ಮಾಡಿಸಿ ನಿಮಗೆ ಒಳ್ಳೇದಾಗ್ತದೆ. ಅದೊಂದು 25-30 ಸಾವಿರ ರೂಪಾಯಿನೋ 50 ಸಾವಿರನೋ ಬಿಲ್ ಮಾಡ್ತಾರೆ. ಮಗಳಿಗೆ ಮದುವೆ ಆಗ್ತಾ ಇಲ್ಲ ಅಂತ ನೀವು ಹೋದ್ರೆ, ನಿಮ್ಮ ಮಗಳಿಗೆ ಕುಜ ದೋಷ ಇದೆ, ಆ ದೋಷ ಇದೆ, ಅವ್ರಿಗೆ ಗೊತ್ತಿರ್ತದೆ. ಇದು ಏನು ದೋಷನೂ ಇಲ್ಲ, ಏನೂ ಇಲ್ಲ. ಆದರೆ ಅದರಿಂದ ಅವರಿಗೆ ಲಾಭ ಇರ್ತದೆ. ಯಾಕೆಂದ್ರೆ ಅವರು ದುಡ್ಡಿನ ಆಸೆಗೆ ಬಿದ್ದವರು. ಇದನ್ನ ನಾನು ಹೇಳ್ತಾ ಇಲ್ಲ, ಇಲ್ಲಿ ಭಗವಂತನೇ ಹೇಳ್ತಾ ಇದ್ದಾನೆ. ಅವಿಪಶ್ಚಿತ, ಅವರು ಅಲ್ಪಜ್ಞರು. ಅವರು ಇದನ್ನೇ ಪ್ರೇರಣೆ ಮಾಡ್ತಾರೆ, ಪ್ರಚೋದನೆ ಮಾಡ್ತಾರೆ. ಯಜ್ಞ ಯಾಗಾದಿಗಳನ್ನ, ಕರ್ಮಕಾಂಡಗಳನ್ನ ಪ್ರಚೋದನೆ ಮಾಡ್ತಾರೆ. ಎಲ್ಲಿ? ವೇದಗಳಲ್ಲಿ ಇರುವ ಕರ್ಮಕಾಂಡಗಳನ್ನೇ ಪ್ರಚೋದನೆ ಮಾಡ್ತಾರೆ. ಯಾಕೆ ಹಾಗೆ ಮಾಡ್ತಾರೆ? ಆತ್ಮಜ್ಞಾನವನ್ನ ಅರಿಯದೆ ಕೇವಲ ಧರ್ಮದ ಹೆಸರಿನಲ್ಲಿ ಭೋಗ ಭಾಗ್ಯಗಳನ್ನ ಕೊಡುವಂತಹ, ಸ್ವರ್ಗವನ್ನ ಕೊಡುವಂತಹ, ಅದನ್ನೇ ಪಡಿಬೇಕು, ಅದೇ ಪರಮ ಗುರಿ ಅಂತ ಹೇಳಿ ಜನರನ್ನ ನಂಬಿಸಿ, ಜನರನ್ನು ಅದರಲ್ಲಿ ತಂದು ಅವರ ಕೈಯಲ್ಲಿ ಮಾಡಿಸಿ ಏನ್ ಮಾಡ್ತಾರೆ? ಜನರನ್ನ ಅದೇ ದಾರಿಯಲ್ಲಿ ಕರೆದುಕೊಂಡು ಹೋಗ್ತಾರೆ. ಅವರಿಗೆ ಏನು ಹೇಳ್ತಾ ಇದ್ದಾನೆ ಭಗವಂತ? ವಿವೇಕ ಇಲ್ಲದವರು, ಅಂದ್ರೆ ಅಲ್ಪಜ್ಞರು, ಅವಿಪಶ್ಚಿತ. ಹಾಗಾದ್ರೆ ಏನ್ ಮಾಡಬೇಕು? ಹಾಗಾದ್ರೆ ವೇದಗಳಲ್ಲಿ ಹೇಳಿದ್ದು ತಪ್ಪ? ಹಾಗಾದ್ರೆ ಅದನ್ನ ಮಾಡಬಾರ್ದ ಅಂತಂದ್ರೆ, ಅದಕ್ಕೆ ದೇವರು ಹೇಳ್ತಾ ಇದ್ದಾನೆ ನೋಡು, ಕಾಮಾತ್ಮಾನಃ ಸ್ವರ್ಗಾಪರ ಜನ್ಮ ಕರ್ಮ ಫಲಾಪ್ರದ ಕ್ರಿಯಾ ವಿಶೇಷ ಬಹುಲಾಂ ಭೋಗೈಶ್ವರ್ಯ ಗತಿಂ ಪ್ರತಿ. ಬಹಳ ಅದ್ಭುತವಾದಂತಹ ಮಾತು, ಬಹಳ ಅದ್ಭುತ. ನಾನು ಯಾವಾಗ್ಲೂ ಹೇಳ್ತಾ ಇರ್ತಿದ್ದೆ ಅಲ್ವಾ, ನೋಡಿ, ನಾನು ಶ್ಲೋಕಗಳ ಮೂಲಕ ಹೇಳಿಲ್ಲ, ಯಾವುದೋ ದೊಡ್ಡ ವೇದಾಂತ ತಗೊಂಡು ಬಂದು ಹೇಳಿಲ್ಲ. ಸಾಮಾನ್ಯವಾಗಿ ಸರಳವಾಗಿ ಎಲ್ಲರಿಗೂ ಅರ್ಥ ಆಗುವ ಹಾಗೆ ಏನು ಹೇಳ್ತಿದ್ವಿ? ಆ ಅದನ್ನು ಒಂದು ರೀತಿ ಕಾಮಿಡಿಯಾಗಿ ಸರಳವಾಗಿ ಹೇಳ್ತಿದ್ದೆ. ಏನು? ಮನುಷ್ಯ ಜನ್ಮ ತಗೊಂಡು ಬರ್ತಾನೆ, 2ನೇ ಲೋಕವಾದ ಭುವರ್ ಲೋಕಕ್ಕೆ ಹೋಗ್ತಾನೆ, ಪಾಪ ಮಾಡಿ ಮತ್ತೆ ಪುನಃ ಪುಣ್ಯಗಳನ್ನ ಸಂಪಾದನೆ ಮಾಡಿ ಸ್ವರ್ಗ ಲೋಕಕ್ಕೆ ಹೋಗ್ತಾನೆ, ಮತ್ತೆ ವಾಪಸ್ ಬರ್ತಾನೆ. ಹೀಗೆ 350-360 ಜನ್ಮಗಳನ್ನ ಕಳೀತಾನೆ. ಆಮೇಲೆ ಅಲ್ಲಿ ಜನರ ಲೋಕದಲ್ಲಿ ಹೇಳ್ತಾರೆ, ನೀನು ಮುಕ್ತಿ ಕರ್ಮಗಳನ್ನ ಮಾಡುವಂತ. ಬಂದು ಪುನಃ ಮುಕ್ತಿ ಕರ್ಮಗಳನ್ನ ಮಾಡಿದರೂ ಯಾಕಾಗಿ ಮಾಡ್ತಾನೆ? ಅಲ್ಲೂ ಕೂಡ ಕೋರಿಕೆಗಳಿಗಾಗಿ, ಆಸೆಗಳಿಗಾಗಿ, ಲಾಭಗಳಿಗಾಗಿ, ಇದಕ್ಕಾಗಿಯೇ ತಾನು ಏನ್ ಮಾಡ್ತಾನೆ? ಮಾಡಿ ಪುನಃ ಸ್ವರ್ಗವನ್ನೇ ಹೋಗಿ ಪಡಿತಾನೆ. ಅದಕ್ಕಿಂತಲೂ ಉನ್ನತವಾದ ಲೋಕವನ್ನ ಹೊಂದುವುದಿಲ್ಲ. ಯಾವಾಗ ಅವನು ನಿಷ್ಕಾಮ ಕರ್ಮ ನಿರತನಾದನು, ಆಗ ಮಹಾಲೋಕವನ್ನ, ತಪೋಲೋಕವನ್ನ, ಸತ್ಯಲೋಕವನ್ನ ನಿಧಾನವಾಗಿ ಏರ್ತಾ ಹೋಗ್ತಾನೆ. ಅದನ್ನೇ ಭಗವಂತ ಹೇಳ್ತಾ ಇದ್ದಾನೆ, ಕಾಮಾತ್ಮಾನಃ ಸ್ವರ್ಗಪರ ಜನ್ಮ ಕರ್ಮ ಫಲಪ್ರದ ಅಂತಂದ್ರೆ, ಯಾರಿಗೆ ಆಸೆಗಳೇ ಸರ್ವಸ್ವ, ಕಾಮವೇ ಸರ್ವಸ್ವ. ಕಾಮ ಅಂದ್ರೆ ಆಸೆಗಳು, ಕೋರಿಕೆಗಳು. ಕೋರಿಕೆಗಳಿಂದ ನಷ್ಟ ಅಂತ ಕ್ಲಾಸ್ ಮಾಡ್ತಾ ಇದ್ರಲ್ವಾ, ಹಾಗೆ ಆ ಕೋರಿಕೆಗಳ ಬಗ್ಗೆ ಹೇಳ್ತಾ ಇದ್ದಾನೆ ಭಗವಂತ. ಆ ಕೋರಿಕೆಗಳೇ ಸರ್ವಸ್ವ, ಆಸೆಗಳೇ ಸರ್ವಸ್ವ. ಕಾಮಾತ್ಮಾನಃ, ಕಾಮವೇ ಅಂದ್ರೆ ಆಸೆಗಳೇ ಅವರಿಗೆ ಸರ್ವಸ್ವ ಅಂತ ನಂಬಿದವರು, ಸ್ವರ್ಗವನ್ನ ಪಡೆಯುವುದೇ ಅವರ ಜೀವನದ ಪರಮ ಗುರಿ ಅಂದುಕೊಂಡವರು ಏನ್ ಮಾಡ್ತಾರೆ? ಈ ಭೋಗ ಐಶ್ವರ್ಯಗಳನ್ನ ಪಡೆಯುವುದಕ್ಕಾಗಿ ಜನ್ಮ ಮತ್ತೆ ಕರ್ಮಗಳ ಫಲವನ್ನ
ನೀಡುವಂತಹ ನಾನಾ ರೀತಿಯ ಕರ್ಮಕಾಂಡಗಳಲ್ಲಿ ತಮ್ಮನ್ನ ತೊಡಗಿಸಿಕೊಂಡಿರ್ತಾರೆ. ಪೂಜೆ ಪುನಸ್ಕಾರ, ವ್ರತ, ಜಪ, ತಪ, ಯಜ್ಞ, ಯಾಗಾದಿಗಳು, ಹೀಗೆ ಎಲ್ಲವನ್ನ ಪಡೆದು ಏನ್ ಮಾಡ್ತಾರೆ? ಇದನ್ನ ಮಾಡಿ ಪುಣ್ಯ ಬರ್ತದೆ, ಈ ಸ್ತೋತ್ರ ಹೇಳಿ ಪುಣ್ಯ ಬರ್ತದೆ, ಈ ವ್ರತ ಮಾಡಿ ಪುಣ್ಯ ಬರ್ತದೆ, ಈ ದಾನ ಮಾಡಿ ಪುಣ್ಯ ಬರ್ತದೆ, ಅದನ್ನ ಮಾಡಿ ಪುಣ್ಯ ಬರ್ತದೆ. ಪುಣ್ಯ 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 ಪುಣ್ಯ. ಪುಣ್ಯದ ಫಲ ಏನು? ಸ್ವರ್ಗ. ಪುಣ್ಯವನ್ನು ಮಾಡಿ ಯಾವುದನ್ನ ಪಡಿತಾ ಇದ್ದಾರೆ? ಸ್ವರ್ಗವನ್ನ ಪಡಿತಾ ಇದ್ದಾರೆ. ಅದನ್ನೇ ಹೇಳ್ತಾ ಇದ್ದಾನೆ. ಅಂದ್ರೆ ಇದು ಎಲ್ಲದರನ್ನ ಮಾಡುವುದರ ಪರಮ ಗುರಿ ಏನೋ? ಆಸೆಗಳನ್ನ ತೀರಿಸಿಕೊಳ್ಳುವುದು, ಸ್ವರ್ಗ ಭೋಗವನ್ನ ಪಡೆಯುವುದು, ಅದಕ್ಕಿಂತಲೂ ಹೆಚ್ಚಿನದನ್ನ ಪಡಿಬೇಕು ಅನ್ನುವ ಅರಿವು, ಜ್ಞಾನ ಯಾವುದು ಇಲ್ಲದಿರುವುದು. ಹಾಗಾದ್ರೆ ಮತ್ತಿನ್ನೇನ್ ಮಾಡ್ಬೇಕು ಅಂತಂದ್ರೆ, ಅದಕ್ಕೆ ದೇವರು ಹೇಳ್ತಾ ಇದ್ದಾನೆ, ಭೋಗೈಶ್ವರ್ಯ ಪ್ರಸಕ್ತಾನ ತಯಾಪಾರು ಚತೇಸಾಂ ವ್ಯವಸಾಯಾತ್ಮಿಕ ಬುದ್ಧಿ ಸಮಾಧೌನ ವಿಧೀಯತೆ. ಹಾಗಾಗಿ ಸ್ವಲ್ಪ ಮನುಷ್ಯ ಏನ್ ಮಾಡಬೇಕು? ವಿಚಾರ ಮಾಡಬೇಕು. ತಲೆಗೆ ಸ್ವಲ್ಪ ಕೆಲಸ ಕೊಡಬೇಕು, ಬುದ್ಧಿಗೆ. ಜನ ಹೇಳ್ತಾರೆ ಅಂತ ಹೇಳಿ ಏನಾಗಬಾರ್ದು? ಕುರಿಗಳ ಹಾಗೆ ನುಗ್ಗಬಾರದು. ಏನ್ ಮಾಡಬೇಕು? ಈಗ ನೋಡಿ, ಎಷ್ಟೊಂದು ಜನ ಸಂಪ್ರದಾಯವಾದಿಗಳು ಇದ್ದಾರೆ. ನಮ್ಮ ಧ್ಯಾನಕ್ಕೆ ಬಂದವರೇ ಎಷ್ಟೋ ಜನ ಸಂಪ್ರದಾಯಬದ್ಧವಾದಿಗಳು ಇರ್ತಾರೆ. ಅಂದ್ರೆ ತುಂಬಾ ಶಾಸ್ತ್ರ, ಸಂಪ್ರದಾಯ, ಆಚಾರ, ವಿಚಾರ, ಪೂಜೆ, ಸಂಧ್ಯಾ ವಂದನೆ, ಏನೇನೋ ಮಾಡ್ಕೊಂಡು ಬಂದವರು ಇರ್ತಾರೆ. ನೀವು ಎಷ್ಟು ಧ್ಯಾನ ಹೇಳಿದರು, ಎಷ್ಟು ನಾವು ಪ್ರತಿನಿತ್ಯ ಕ್ಲಾಸ್ ಹೇಳಿದ್ರು, ಅವರು ಅದ್ಯಾವುದನ್ನು ಬಿಡಲಿಕ್ಕೆ ರೆಡಿ ಇರೋದಿಲ್ಲ. ಕರ್ಮಕಾಂಡವನ್ನ ಮಾಡುವುದರಲ್ಲೇ ತಮ್ಮನ್ನು ತಾವು ತೊಡಗಿಸಿಕೊಂಡಿರ್ತಾರೆ. ಭಗವಂತ ಇಲ್ಲಿ ಸ್ಪಷ್ಟವಾಗಿ ಹೇಳ್ತಾ ಇದ್ದಾನೆ, ಕರ್ಮಕಾಂಡ ಮಾಡುವವರು ಪುನಃ ಭೋಗಗಳಲ್ಲಿ, ಸ್ವರ್ಗಗಳಲ್ಲಿ ಏನ್ ಮಾಡ್ತಾರೆ? ಅದನ್ನ ಪಡೀತಾರೆ ಹೊರತು ಅದಕ್ಕಿಂತಲೂ ಹೆಚ್ಚಿನದನ್ನ ಪಡೆಯುವುದಿಲ್ಲ. ಅವ್ರಿಗೆ ಏನು ಮುಖ್ಯ? ಚೆನ್ನಾಗಿರ್ಬೇಕು, ಸ್ವರ್ಗದಲ್ಲಿ ಇರಬೇಕು, ಭೋಗದಲ್ಲಿ ಇರಬೇಕು. ಅದಕ್ಕಿಂತ ಹೆಚ್ಚಿನದು ಅವರಿಗೆ ಬೇಕಾಗಿಲ್ಲ. ಅದಕ್ಕೆ ದೇವರು ಹೇಳ್ತಾ ಇದ್ದಾನೆ, ಏನು? ಭೋಗೈಶ್ವರ್ಯ ಪ್ರಸಕ್ತಾನಾಂ, ಅಂದ್ರೆ ಭೋಗ ಮತ್ತೆ ಐಶ್ವರ್ಯದ ದಾಸರಾದವರು, ಅವ್ರ ಕತೆ ಏನು? ಈ ರೀತಿಯಾಗಿ ಕರ್ಮಕಾಂಡದಲ್ಲೇ ತೊಡಗಿ ಯಜ್ಞ ಯಾಗಾದಿಗಳಲ್ಲಿ, ಪೂಜೆ ಪುನಸ್ಕಾರಗಳಲ್ಲಿ ತೊಡಗಿದವರು, ಅವ್ರ ಕತೆ ಏನಾಗ್ತದೆ? ಲೌಕಿಕ ಸುಖ ಭೋಗಗಳು, ಸಂಪತ್ತಿನ ಗಳಿಕೆಯಲ್ಲಿ ಯಾರು ತನ್ನ ಇಡೀ ಜೀವನವನ್ನು ಕಳೆದು ಹೋಗ್ತಾನೋ ಅವನು ಎಂದಿಗೂ ಕೂಡ ಅವನ ದೃಷ್ಟಿ ಆಧ್ಯಾತ್ಮದ ಕಡೆಗೆ ಹರಿಯುವುದಿಲ್ಲ. ನಾವೆಲ್ಲ ತಿಳ್ಕೊಂಡಿದ್ದೀವಿ, ಇವತ್ತು ಮಾಡುವ ನಾವು ದೇವರ ಪೂಜೆ ಪುನಸ್ಕಾರ, ವ್ರತ, ಜಪ, ತಪ, ಆ ಯಜ್ಞ ಯಾಗಾದಿಗಳೆಲ್ಲವೂ ಆಧ್ಯಾತ್ಮ ಅಂತ ನಾವು ತಿಳ್ಕೊಂಡಿದ್ದೇವೆ. ಭಗವಂತ ಹೇಳ್ತಾ ಇದ್ದಾನೆ, ಅದು ಯಾವುದು ಆಧ್ಯಾತ್ಮ ಅಲ್ಲ. ಯಾವುದು ಆಧ್ಯಾತ್ಮ? ಆತ್ಮಪರವಾದ ಚಿಂತನೆ ಮಾಡ್ತಾ ಇದ್ದಾನೋ, ಆತ್ಮ ಉನ್ನತಿಯ ಪ್ರಯತ್ನ ಮಾಡ್ತಾ ಇದ್ದಾನೋ, ಅದು ಮಾತ್ರ ಅಧ್ಯಾತ್ಮ ಅಂತ ಅನಿಸಿಕೊಳ್ಳುತ್ತದೆಯೇ ಹೊರತು ಉಳಿದದ್ದು ಯಾವುದೂ ಕೂಡ ಆಧ್ಯಾತ್ಮ ಅಲ್ಲ. ಯಾವುದದು? ದೇವರು ಹೇಳ್ತಾ ಇದ್ದಾನೆ, ಕರ್ಮಕಾಂಡ. ಅದರನ್ನ ಆಸೆಯನ್ನ ಪಡಿಲಿಕ್ಕಾಗಿ, ಅದರಿಂದ ಏನೋ ಕೋರಿಕೆಗಳನ್ನ ಪಡೆದುಕೊಳ್ಳಿಕ್ಕಾಗಿ ಕರ್ಮಕಾಂಡಗಳಲ್ಲಿ ತಾನು ತೊಡಗಿಸಿಕೊಳ್ತಾ ಇದ್ದಾನೆ. ಕರ್ಮಕಾಂಡ ಅಂತಂದ್ರೆ ಗೊತ್ತಾಯ್ತಲ್ವ? ಪೂಜೆ ಮಾಡೋದು, ಪುನಸ್ಕಾರ ಮಾಡೋದು, ವ್ರತ, ಜಪ, ತಪ, ಆಮೇಲೆ ಸತ್ ಹೋದ್ಮೇಲೂ ಕೂಡ ಅವರಿಗೆ ಪಿಂಡ ಪ್ರದಾನ ಮಾಡುವುದು, ಪುಣ್ಯ ಬರ್ತದೆ ಅನ್ನೋದು, ದಾನ ಮಾಡುವುದು, ಏನೇ ಇವತ್ತು ಬೇಕಾದಷ್ಟು ವಿಚಾರಗಳಿದ್ದಾವೆ. ಎಲ್ಲದರ ಮೂಲ ಪರಮ ಉದ್ದೇಶ ಏನು ಅಂತಂದ್ರೆ ಇವತ್ತಿಗೂ ಕೂಡ ನಾವು ಇಷ್ಟೊತ್ತು ಹೇಳಿದ್ರು, ಇಷ್ಟೆಲ್ಲ ಹೇಳಿದ್ರು, ಮತ್ತೆ 1 ಗಂಟೆ 2 ಗಂಟೆ ಕೂತ್ಕೊಂಡು ಪೂಜೆ ಮಾಡುವ ಮಹಾತ್ಮರಿದ್ದಾರೆ. ಆಯ್ತಾ? ಯಾಕೆ ಹೇಳ್ತಾ ಇದ್ದೀವಿ ಅಂದ್ರೆ, ಅವರ ಬುದ್ಧಿ ಇನ್ನೂ ವಿಕಾಸ ಆಗಿಲ್ಲ, ಅದು ಅರ್ಥ ಆಗುವುದೇ ಇಲ್ಲ. ಯೋಗೀಶ್ವರ ಶ್ರೀಕೃಷ್ಣನೇ ಹೇಳಿದರು, ಇನ್ನೂ ಜನರಿಗೆ ತಲೆ ಹೋಗಲ್ಲ. ಇನ್ನು ನಾವು ಹೇಳಿದ್ರೆ ಹೋಗ್ತದ? ಅದಕ್ಕೆ ಬುದ್ಧಿ ವಿಕಾಸ ಆಗಿರ್ಬೇಕು, ಆಗ ಮಾತ್ರ ಹೋಗ್ತದೆ. ಹಾಗಾಗಿ ಅದಕ್ಕೆ ದೇವರು ಹೇಳ್ತಾ ಇದ್ದಾನೆ, ದಯಾಪಾರುತ ಚೇತಾಸ, ಅಂದ್ರೆ ಮೋಹದಿಂದ ಆವೃತವಾದಂತಹ ಮನಸ್ಸು. ಅಂತಂದ್ರೆ ಯಾರ ಮನಸ್ಸು ಮೋಹಕ್ಕೆ, ಅಂತಂದ್ರೆ ಆಸೆಗಳ ಮಾಯೆಯಲ್ಲಿ ಮುಳುಗಿ ಹೋಗಿರ್ತದೋ ಅವರು ಪುನಃ 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 ಅದರಲ್ಲಿಯೇ ತಾವು ಆಸಕ್ತಿಯನ್ನು ಹೊಂದುವರಾಗ್ತಾರೆ. ಅದರಿಂದ ಹೊರಗೆ ಬರಲಿಕ್ಕೆ ಸಾಧ್ಯ ಇಲ್ಲ. ಹಾಗಾಗಿ ಅವರ ಮನಸ್ಸು ಕೂಡ ಸಮಾಧೌನ ವಿಧೀಯತೆ, ಅಂದ್ರೆ ಅವರ ಮನಸ್ಸು ಯಾವತ್ತೂ ಕೂಡ ಸಮಾಧಿ ಸ್ಥಿತಿಯಲ್ಲಿ ನಿಲ್ಲುವುದೇ ಇಲ್ಲ. ಅಂದ್ರೆ ಸಮಾಧಾನ ಸ್ಥಿತಿ, ನಿಶ್ಚಲ ಸ್ಥಿತಿಗೆ ನಿಲ್ಲೋದಿಲ್ಲ, ಹರಿದಾಡ್ತಿರ್ತದವ್ರು. ನೋಡಿ, ಅವರನ್ನು 5 ನಿಮಿಷ ಧ್ಯಾನಕ್ಕೆ ಕೂರಿಸ್ಲಿಕ್ಕೆ ಆಗೋಲ್ಲ.
5 ನಿಮಿಷ, ಯಾಕೆಂದ್ರೆ ಅವರ ಮನಸ್ಸು ಕೂರುವುದಕ್ಕೆ ಬಿಡುವುದಿಲ್ಲ, ಎದ್ಕೊಂಡು ಎಬ್ಸ್ಕೊಂಡು ಬಿಡ್ತದೆ. ಇರಲ್ವಾ? ಆ ತರ ಇರೋರು ಇರ್ತಾರೆ. ತುಂಬಾ ಸಂಸಾರದಲ್ಲಿ, ಲೌಕಿಕತೆಯಲ್ಲಿ, ನೂರಾರು ಜಂಜಾಟದಲ್ಲಿ ಬ್ಯುಸಿ ಇರೋರು. 5 ನಿಮಿಷ ಅವ್ರನ್ನ ಧ್ಯಾನದಲ್ಲಿ ಕೂರಿಸ್ಲಿಕ್ಕೆ ಆಗೋದು. ಯಾಕೆಂದ್ರೆ ಅವ್ರ ಮನಸ್ಸು ಅಷ್ಟು ಏನಾಗಿರ್ತದೆ, ಚಂಚಲವಾಗಿರ್ತದೆ. ಅದನ್ನೇ ಭಗವಂತ ಹೇಳ್ತಾ ಇದ್ದ. ಹಾಗಾದ್ರೆ ಏನ್ ಮಾಡಬೇಕು? ನಿಜವಾಗಲೂ ಬುದ್ಧಿವಂತನಾದವನು ಏನ್ ಮಾಡಬೇಕು? ನಿಜವಾಗಲೂ ಜ್ಞಾನಿಯಾದವನು ಏನ್ ಮಾಡಬೇಕು? ಅದಕ್ಕೆ ಭಗವಂತ ಹೇಳ್ತಾ ಇದ್ದಾನೆ, ತ್ರೈಗುಣ್ಯ ವಿಷಯ ವೇದ ನಿಸ್ತ್ರೈಗುಣ್ಯೋ ಭವಾರ್ಜುನ. ನಿರ್ದ್ವಂದ್ವೋ ನಿರ್ದ್ವಂದ್ವೋ ನಿತ್ಯ ಸತ್ವಸ್ಥೋ ನಿರ್ಯೋಗಕ್ಷೇಮ ಆತ್ಮವಾನ್. ಏನಾಗು? ತ್ರೈಗುಣ್ಯ ವಿಷಯ ವೇದ, ಮೂರೂ ಗುಣಗಳನ್ನ ಜಯಿಸಿದವನಾಗು. ಈ ಮನಸ್ಸನ್ನ ಜಯಿಸಬೇಕು ಅಂತಾದ್ರೆ, ಮನಸ್ಸಿನ ಆ ಕಡೆ ಬರಬೇಕು ಅಂತಾದ್ರೆ ಏನ್ ಮಾಡ್ಬೇಕು? ತ್ರೈಗುಣ್ಯ ವಿಷಯ ವೇದ ನಿಸ್ತ್ರೈಗುಣ್ಯೋ ಭವಾರ್ಜುನ. ಏನು ತ್ರೈಗುಣ್ಯ? ಈಗಾಗಲೇ ನಾವು ಹೇಳ್ತಾ ಇದ್ನಿ ಅಲ್ವಾ? ತಾಮಸ, ರಾಜಸ, ಸಾತ್ವಿಕ ಗುಣಗಳು ಮನುಷ್ಯನಲ್ಲಿ ಸಹಜವಾಗಿ ಮಿಲನವಾಗಿರ್ತದೆ. ಕೆಲವರಲ್ಲಿ ತಾಮಸ ಗುಣಗಳು ಅತಿಯಾಗಿರ್ತದೆ. ತಾಮಸ ಜನ್ಮಗಳಲ್ಲಿ ತಾಮಸ ಗುಣ ಅತಿಯಾಗಿರ್ತದೆ. ರಾಜಸ ಜನ್ಮಗಳಲ್ಲಿ ರಾಜಸ ಗುಣಗಳು ಅತಿಯಾಗಿರ್ತದೆ. ಸಾತ್ವಿಕ ಜನ್ಮಗಳಲ್ಲಿ ಸಾತ್ವಿಕತೆ ಅತಿಯಾಗಿರ್ತದೆ. ಇಲ್ಲಿ ತಾಮಸವೂ ನಮಗೆ ನಷ್ಟವನ್ನ ತಂದುಕೊಡುತ್ತದೆ, ರಾಜಸವೂ ನಷ್ಟವನ್ನ ತಂದುಕೊಡುತ್ತದೆ, ಕೊನೆಗೆ ಸಾತ್ವಿಕವೂ ನಮಗೆ ನಷ್ಟವನ್ನೇ ತಂದುಕೊಡುತ್ತದೆ. ಹಾಗಾದ್ರೆ ಏನ್ ಮಾಡಬೇಕು? ತ್ರೈಗುಣ್ಯ ವಿಷಯ ವೇದ ನಿಸ್ತ್ರೈಗುಣ್ಯೋ ಭವಾರ್ಜುನ. ಈ ಮೂರು ಗುಣಗಳನ್ನ ಮೀರಿದವನಾಗು. ಅಂದ್ರೆ ಸಾತ್ವಿಕ ಗುಣವೂ ನಿನಗೆ ಬೇಡ. ಹಾಗಾದ್ರೆ ಏನದು ತಾಮಸ ಅಂತಂದ್ರೆ? ತಾಮಸ ಗುಣ ಅಂದ್ರೇನು? ರಾಜಸ ಗುಣ ಅಂದ್ರೇನು? ಅಥವಾ ಮತ್ತೆ ಸಾತ್ವಿಕ ಗುಣ ಅಂತಂದ್ರೆ, ತಾಮಸ ಗುಣ ದೇಹಪರವಾದ ಗುಣ. ದೇಹಕ್ಕೆ ಏನ್ ಬೇಕು? ಹೊಟ್ಟೆ ತುಂಬಾ ಊಟ ಬೇಕು, ಕಣ್ಣು ತುಂಬಾ ನಿದ್ದೆ ಬೇಕು ಅಲ್ವಾ? ಅದಕ್ಕೆ ದೇಹಕ್ಕೆ ಏನು ಸುಖ ಭೋಗಗಳು ಬೇಕೋ ಅದಕ್ಕೆ ಮಾತ್ರ ಸೀಮಿತವಾದದ್ದು ತಾಮಸ. ಇನ್ನು ರಾಜಸ ಗುಣ, ಇದು ಮನಸ್ಸಿಗೆ ಸಂಬಂಧಿಸಿದ್ದು. ಮನಸ್ಸಿನ ಆಸೆಗಳು, ಕೋರಿಕೆಗಳು, ಇಷ್ಟಾರ್ಥಗಳು, ಅದರ ಹಿಂದೆ ಲೋಭಿತನ, ಮಾಯೆಯಲ್ಲಿ ಸಿಲುಕುವುದು, ಆಸೆ ಬುರುಕತನ, ದುರಾಸೆತನ, ಅದನ್ನ ತೀರಿಸಿಕೊಳ್ಳಿಕ್ಕಾಗಿ ಮಾಡಬಾರದನ್ನ ಮಾಡ್ಲಿಕ್ಕೆ ಶುರು ಮಾಡ್ತಾರೆ. ಅದು ರಾಜಸ ಗುಣ ನಮ್ಮಲ್ಲಿದ್ದರೆ, ಈ ತರದ ಗುಣ ನಮ್ಮಲ್ಲಿ ರಾಜಸ ಗುಣ ಜಾಗೃತ ಇದೆ ಅಂತ. ಇನ್ನು ಸಾತ್ವಿಕ ಗುಣ, ಮನಸ್ಸು ಸ್ವಲ್ಪ ನಿರ್ಮಲ ಸ್ಥಿತಿಯಲ್ಲಿ ಇದ್ದಂತಹ ಸ್ಥಿತಿ. ಅಂದ್ರೆ ಅಲ್ಲಿ ದುರ್ಬುದ್ಧಿ, ದುರಾಲೋಚನೆಗಳು ಸ್ವಲ್ಪ ಕಡಿಮೆ ಇರ್ತದೆ, ಸಾತ್ವಿಕ ಚಿಂತನೆಗಳು ಜಾಸ್ತಿ ಇರ್ತದೆ. ಸಾತ್ವಿಕ ಈ ಮೂರೂ ಕೂಡ ನಷ್ಟವನ್ನೇ ತರ್ತದೆ. ಅದಕ್ಕಾಗಿ ಮನುಷ್ಯ ಏನ್ ಮಾಡಬೇಕು? ಮೂರು ಗುಣಗಳನ್ನ ಜಯಿಸಿದವನಾಗಬೇಕು. ಹೆಂಗೆ ಜಯಿಸೋದು? ಜಯಿಸ್ಬೇಕು 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 ಅಂತ ಕೂತ್ಕೊಂಡ್ರೆ ಆಗ್ತದಾ? ಇಲ್ಲ. ಆ ಜಯಿಸುವ ಮಾರ್ಗವೇ ಶ್ವಾಸದ ಮೇಲೆ ಗಮನ ಅಭ್ಯಾಸ ಮಾಡಬೇಕು, ಧ್ಯಾನದ ಅಭ್ಯಾಸ ಮಾಡಬೇಕು. ಹಾಗೆ ಶ್ವಾಸದ ಮೇಲೆ ಗಮನ, ಧ್ಯಾನದ ಅಭ್ಯಾಸವನ್ನ ನಿರಂತರ ಮಾಡಿದಾಗ ತ್ರೈಗುಣ್ಯ ವಿಷಯ ವೇದಗಳು ಹೇಳುವಂತಹ ಈ ಸತ್ವ ರಜಸ್ ತಮಸ್ಸು ಅನ್ನುವುದನ್ನು ದಾಟಿ ನಿಸ್ತ್ರೈಗುಣ್ಯೋ ಭವ ಅಂತಂದ್ರೆ ತ್ರಿಗುಣಗಳನ್ನು ಮೀರಿ ನಿಲ್ತಾನೆ. ನಿಂತು ಮುಂದೆ ಏನ್ ಮಾಡಬೇಕು? ನಿರ್ದ್ವಂದ್ವೋ ನಿತ್ಯ ಸತ್ವಸ್ಥೋ ನಿರ್ಯೋಗಕ್ಷೇಮ ಆತ್ಮವ. ನಿರ್ದ್ವಂದ್ವ, ನೀನು ದ್ವಂದ್ವಗಳನ್ನ ಇಟ್ಕೊಳ್ಬೇಡ. ನನಗೆ ಹಂಗಾಗ್ಬೇಕು, ಹಿಂಗಾಗ್ಬೇಕು, ಈ ಸರಿ ಗೆಲ್ಲಬೇಕೋ ಸೋಲ್ಬೇಕು, ಹಂಗಾಗ್ಬಿಟ್ರೆ ಹೆಂಗಾಗ್ತದೇನೋ, ಹಿಂಗಾಗ್ಬಿಟ್ರೆ ಹೇಗಾಗ್ತದೇನೋ, ಯಾವುದನ್ನು ಸ್ವೀಕಾರ ಮಾಡಬೇಡ, ಯಾವುದನ್ನು ಅಪೇಕ್ಷೆ ಮಾಡಬೇಡ, ಯಾವುದನ್ನು ಅಪೇಕ್ಷಿಸಬೇಡ. ಮತ್ತೆ ಏನ್ ಮಾಡು? ಸುಖ ದುಃಖ, ಶೀತ ಉಷ್ಣ ಅಂತಂದ್ರೆ ಗೆಲುವು ಸೋಲು ಎಲ್ಲವೂ ಕೂಡ ಪ್ರಕೃತಿಯ ಇರುವಂತಹ ಲಕ್ಷಣಗಳು. ಇವೆಲ್ಲವನ್ನ ಏನ್ ಮಾಡಬೇಕು? ಮನಸ್ಸು ವಿಚಲಿತವಾಗದೆ ದ್ವಂದ್ವಗಳಿಲ್ಲದೆ ಸ್ವೀಕಾರ ಮಾಡಬೇಕು. ನಿತ್ಯ ಸತ್ವಸ್ಥಃ, ಯಾವಾಗಲೂ ಅಂತರಂಗದಲ್ಲಿ ಶುದ್ಧವಾದ ಸತ್ವಗುಣದಲ್ಲಿ ಪರಮಾತ್ಮನ ಚಿಂತನೆಯಲ್ಲಿ ತೊಡಗಿರು. ನಿರ್ಯೋಗಕ್ಷೇಮ ಆತ್ಮವ ಅಂತಂದ್ರೆ ನೀನು ನಿನ್ನ ಯೋಗದ ಬಗ್ಗೆ ಬೇರೆ ಚಿಂತೆಗಳನ್ನ ಬಿಟ್ಟು ನಿನ್ನ ಯೋಗದ ಬಗ್ಗೆ ಚಿಂತನೆ ಮಾಡು. ಯೋಗ ಅಂದ್ರೆ ಏನು ಹೇಳಿನಲ್ವಾ? ಯೋಗ ಚಿತ್ತವೃತ್ತಿ ನಿರೋಧ. ನೀನು ನಿನ್ನ ಆತ್ಮ ಉನ್ನತಿಯ ಸಾಧನೆಯಲ್ಲಿ ತೊಡಗಿಕೊಳ್ಳುವುದರ ಕಡೆಗೆ ನಿನ್ನ ಗಮನ ಹರಿಸುವ ಹೊರತು ಬೇರೆ ಲೌಕಿಕ ವಿಚಾರಗಳ ಕಡೆಗೆ ನಿನ್ನ ಗಮನ ಹರಿಯಬಾರದು. ಹಾಗಾಗಿ ದೇವರು ಏನು ಹೇಳ್ತಾ ಇದ್ದಾನೆ? ತ್ರೈಗುಣ್ಯ ವಿಷಯ ವೇದ ನಿಸ್ತ್ರೈಗುಣ್ಯ ಭವಾರ್ಜುನ.
ನಿರ್ದ್ವಂದ್ವೋ ನಿತ್ಯ ಸತ್ವಸ್ಥೋ ನಿರ್ಯೋಗಕ್ಷೇಮ ಆತ್ಮವಾನ್. ಆಯ್ತಾ? ಹಾಗಾಗಿ ಮನುಷ್ಯ ಏನ್ ಮಾಡ್ಬೇಕು, ಈ ರೀತಿಯಾಗಿ ಅದಕ್ಕೆ ದೇವರು ಹೇಳ್ತಾ ಇದ್ದಾನೆ ಏನಂತಂದ್ರೆ, ಅವನ ಕಥೆ ಹೇಗಿರ್ತದೆ ಅದಕ್ಕೆ ಉದಾಹರಣೆ ಸಹಿತವಾಗಿ ಹೇಳ್ತಾ ಇದ್ದಾನೆ. ಏನು ಯಾವನ ಅರ್ಥ ಉದಾಪಾನೆ ಸರ್ವತಃ ಸಂಪ್ಲುತೋದಕ್ಕೆ ತಾವಾನ್ ಸರ್ವೇಶು ವೇದೇಶು ಬ್ರಾಹ್ಮಣಸ್ಯ ವಿಜಾನತಃ ಅಂತಂದ್ರೆ, ನಾನು ಯಾವಾಗ್ಲೂ ಹೇಳ್ತಾ ಇರ್ತೀನಿ ನೋಡಿ, ಧ್ಯಾನದಿಂದ ಏನ್ ಸಿಗ್ತದೆ, ವಜ್ರ ಬಂಗಾರ ಸಿಗ್ತದೆ. ಆದ್ರೆ ನಾವು ಮಿಠಾಯಿಗೆ ಚಾಕ್ಲೇಟು ಬಿಸ್ಕೆಟು ಕೊತ್ತಂಬರಿ ಸೊಪ್ಪು ಪುದೀನ ಸೊಪ್ಪು ಈರುಳ್ಳಿ ಟೊಮೊಟೊಗೆ ಏನಾಗ್ತಾ ಇದ್ದೀವಿ, ಖುಷಿ ಪಡ್ತಾ ಇದ್ದೀವಿ, ಸಮಾಧಾನ ಪಟ್ಕೊಳ್ತಾ ಇದ್ದೀವಿ. ನನಗೆ ಮಿಠಾಯಿ ಸಿಕ್ಬಿಡ್ತು, ನನಗೆ ಚಾಕ್ಲೇಟ್ ಸಿಕ್ಬಿಡ್ತು, ಬಿಸ್ಕೆಟ್ ಸಿಕ್ಬಿಡ್ತು ಅಂತ ಹೇಳಿ 10 ಕಡೆ ಹೇಳ್ಕೊಂಡು, ಬೇರೆಯವ್ರಿಗೂ ಹೇಳ್ಕೊಂಡು ನಮ್ಮ ಬಗ್ಗೆ ನಾವೇ ಏನ್ ಮಾಡ್ತಾ ಇದ್ದೀವಿ, ಹೆಮ್ಮೆ ಪಡ್ತಾ ಇದ್ದೀವಿ. ಆದ್ರೆ ಭಗವಂತ ಹೇಳ್ತಾ ಇದ್ದಾನೆ, ಅದಕ್ಕೆ ನಾನು ಚಾಕ್ಲೇಟ್ ಬಿಸ್ಕೆಟ್ ಉದಾಹರಣೆ ಕೊಟ್ಟೆ, ಭಗವಂತ ಅದಕ್ಕೆ ದೊಡ್ಡ ಸಮುದ್ರ ಮತ್ತೆ ಒಂದು ಸಣ್ಣ ಬಾವಿ ಅದರ ಉದಾಹರಣೆ ಹೇಳ್ತಾ ಇದ್ದಾನೆ. ನೀನು ಈ ಸ್ವರ್ಗ ಭೋಗಗಳನ್ನ, ಆಸೆಗಳನ್ನ, ಈ ಕರ್ಮಕಾಂಡಗಳನ್ನ ಮಾಡಿ ಪಡೆಯುವಂತಹ ಸುಖಭೋಗ ಏನಿದೆ ಒಂದು ಸಣ್ಣ ಬಾವಿ ಇದ್ದ ಹಾಗೆ. ಅದಕ್ಕೂ ಮೀರಿದ ಸಮುದ್ರ ಇದೆ, ಯಾವುದು ಆನಂದ ಸಾಗರ, ಭಗವಂತನನ್ನ ಹೊಂದುವ ಮೋಕ್ಷದ ಸುಖದ ಅದನ್ನ ಹೊಂದುವುದಕ್ಕೆ ಪ್ರಯತ್ನ ಮಾಡು. ಅದು ದೊಡ್ಡ ಸಮುದ್ರ, ನೀನು ಬರೀ ಒಂದು ಬಾವಿಗೆ ಸೀಮಿತನಾಗಬೇಡ. ಅದಕ್ಕೆ ಏನ್ ಹೇಳ್ತಾ ಇದ್ದಾನೆ, ನೀನು ಅದಕ್ಕೆ ಬ್ರಾಹ್ಮಣಸ್ಯ ಅಂದ್ರೆ ಜ್ಞಾನಿಗೆ, ಅವನು ಈ ಆ ಸಮುದ್ರವನ್ನ, ಅಂತಹ ಸಮುದ್ರವನ್ನ ಹೋಗಿ ಸೇರುವ ಸರ್ವತಃ ಸಂಪ್ಲುತೋದಕ, ಎಲ್ಲೆಡೆ ತುಂಬಿ ಹರಿತಾ ಇರುವಂತಹ ಸರೋವರ ಇದ್ದಾಗ ನಾವು ಒಂದು ಬಾವಿಗೆ, ಆ ಬಾವಿಯನ್ನು ಹೊಂದುವುದಕ್ಕಾಗಿ ಪ್ರಯತ್ನ ಮಾಡಬಾರದು. ಜ್ಞಾನಿಯಾದವನು ಅಂತಹ ದೊಡ್ಡ ಸರೋವರವನ್ನ ಹೊಂದಲಿಕ್ಕೆ, ಅದರಲ್ಲಿ ಇಳಿಲಿಕ್ಕೆ ಪ್ರಯತ್ನ ಮಾಡ್ತಾನೆ ಅಂತ ಹೇಳಿ ಹೇಳ್ತಾ ಇದ್ದಾರೆ. ಹಾಗಂದ್ರೆ ಮತ್ತೆ ದೇವರು ಇಲ್ಲಿ ವೇದಗಳನ್ನ ಏನ್ ಮಾಡ್ತಾ ಇದ್ದಾನೆ, ಕೆಳಗೆ ಮಾಡಿ ಹೇಳ್ತಾ ಇದ್ದಾನೆ. ವೇದಗಳಲ್ಲಿ ಹೇಳಿದಂತಹ ಯಜ್ಞ ಯಾಗಾದಿಗಳನ್ನ, ಕರ್ಮಕಾಂಡಗಳನ್ನ ಮಾಡುವುದರಿಂದ ಮನುಷ್ಯ ಪುನಃ ಪುನಃ ಅಜ್ಞಾನದಲ್ಲಿ ಸಿಕ್ಕಿ ಹಾಕಿಕೊಳ್ತಾನೆ ಅಂತ ಹೇಳ್ತಾ ಇದ್ದಾನೆ. ಹಾಗಾದ್ರೆ ವೇದಗಳನ್ನ ಬರೆದವರು ಕೂಡ ವೇದವ್ಯಾಸರೇ ಅಲ್ಲವೇ? ಅದೇ ವೇದವ್ಯಾಸರೇ ಬರೆದದ್ದು ಭಗವದ್ಗೀತೆ. ಅಲ್ಲಿ ಕೃಷ್ಣನೂ ಕೂಡ ಒಂದು ಪೂರ್ಣಾತ್ಮ, ಪರಮಾತ್ಮ ಸ್ಥಿತಿಯಲ್ಲಿರುವಂತಹ ಪೂರ್ಣಾತ್ಮ. ವೇದವ್ಯಾಸರೂ ಕೂಡ ಒಂದು ಪರಮಾತ್ಮ ಸ್ಥಿತಿಯಲ್ಲಿರುವ, ಅಂದ್ರೆ ಯೋಗೀಶ್ವರ ಸ್ಥಾಯಿಯಲ್ಲಿ ಇರುವಂತಹ ಒಂದು ಪೂರ್ಣಾತ್ಮ. ಅವರಿಬ್ಬರ ವಿಚಾರ ಚಿಂತನೆಗಳಲ್ಲಿ ವ್ಯತ್ಯಾಸ ಇರುವುದಿಲ್ಲ. ಆಯ್ತಾ? ಕೃಷ್ಣ ಪ್ರಾಕ್ಟಿಕಲ್ ಆಗಿ ಮಾಡಿದ್ರೆ ಅದನ್ನ ಥಿಯರಿಟಿಕಲ್ ಆಗಿ ಬರೆಯುವವರು ಯಾರು? ವೇದವ್ಯಾಸರು. ಅದಕ್ಕೆ ಹೇಳ್ತಾರೆ ಏನಂತಂದ್ರೆ, ಅದೇ ವೇದವ್ಯಾಸರೇ ವೇದಗಳನ್ನ ವಿಭಾಗ ಮಾಡಿ ಬರೆದವರು, ಅದೇ ವೇದವ್ಯಾಸರೇ ಹೇಳ್ತಾ ಇದ್ದಾರೆ. ಅಂದ್ರೆ ಕೃಷ್ಣ ಹೇಳ್ತಾ ಇದ್ದಾನೆ, ವೇದಗಳಲ್ಲಿ ಹೇಳಿದಂತಹ ಕರ್ಮಕಾಂಡಗಳನ್ನ, ಯಜ್ಞ ಯಾಗಾದಿಗಳನ್ನ ಮಾಡುವುದರಲ್ಲೇ ಯಾರು ತೊಡಗಿಕೊಂಡಿರ್ತಾರೆ? ಅಜ್ಞಾನಿಗಳು. ಅದರಿಂದ ಏನನ್ನ ಪಡಿತಾರೆ? ಸುಖಭೋಗಗಳನ್ನ, ಆಸೆಗಳನ್ನ, ಕೋರಿಕೆಗಳನ್ನ ಪಡೆದು ಕೊನೆಗೆ ಸ್ವರ್ಗವನ್ನೂ ಪಡಿತಾರೆ. ಅದೇ ಪರಮ ಗುರಿ ಅಂದುಕೊಂಡಿರ್ತಾರೆ. ಹಾಗಾದ್ರೆ ಅದು ವ್ಯರ್ಥವ? ಇಲ್ಲ. ದೇವರು ಏನ್ ಹೇಳ್ತಾ ಇದ್ದಾನೆ ಅಂದ್ರೆ, ವೇದಗಳು ಅದನ್ನ ಮಾತ್ರ ಹೇಳ್ತಾ ಇಲ್ಲ, ಅದು ಮೇಲ್ನೋಟದ ಅರ್ಥವನ್ನ ಸೂಚಿಸ್ತಾ ಇದೆ. ಆದರೆ ನೀನು ಏನ್ ಮಾಡಬೇಕು? ಆಳವಾಗಿ ಹೋಗಬೇಕು, ಒಳಗೆ ಹೋಗಬೇಕು. ಅಲ್ಲಿ ವೇದಗಳು ಏನ್ ಹೇಳ್ತಾ ಇದೆ ಅಂತಂದ್ರೆ, ನಿನ್ನ ಆತ್ಮಚಿಂತನೆಯ ಬಗ್ಗೆ ಹೇಳ್ತಾ ಇದೆ, ಬ್ರಹ್ಮ ರಹಸ್ಯವನ್ನ ಹೇಳ್ತಾ ಇದೆ. ಆದ್ರೆ ಮನುಷ್ಯರು ಏನ್ ಮಾಡ್ತಾರೆ? ಹೊರಗಡೆನೆ ನಿಂತ್ಕೊಂಡು ಹೊರಗಿನ ಅರ್ಥವನ್ನೇ ತಿಳ್ಕೊಂಡು ಏನ್ ಮಾಡಿಬಿಡ್ತಾರೆ? ಸಕಾಮ ಕರ್ಮದಲ್ಲಿ ತೊಡಗಿ ಬಿಡ್ತಾರೆ. ಅದಕ್ಕೆ ದೇವರು ಏನ್ ಹೇಳ್ತಾ ಇದ್ದಾನೆ, ವೇದಗಳು ವ್ಯರ್ಥ ಅಲ್ಲ. ಆದರೆ ಮನುಷ್ಯ ಏನ್ ಮಾಡ್ತಾನೆ? ಹೊರಗಿನಿಂದಲೇ ಆ ವೇದಗಳನ್ನ ಹೇಗೆ ಆಚರಿಸಬೇಕು ಅನ್ನುವ ಏನು ಗೊತ್ತಿಲ್ಲ, ವಿಧಾನ ಗೊತ್ತಿಲ್ಲ. ಅದಕ್ಕೆ ದೇವರು ಹೇಳ್ತಾ ಇದ್ದಾನೆ, ಹಾಗಾದ್ರೆ ಆ ವೇದಗಳನ್ನು ಕೂಡ ಹೇಗೆ ಬೆಳೆಸಬೇಕು? ಆ ವೇದಗಳಲ್ಲಿ ಹೇಳಿದ ಹಾಗೆ ನಾವು ನಡ್ಕೊಳ್ಳೋದಾದ್ರೆ, ಕರ್ಮ ಮಾಡೋದಾದ್ರೆ ಹೇಗೆ ಮಾಡಬೇಕು? ಬ್ರಹ್ಮವನ್ನ ಹೊಂದಬೇಕು ಅಂದ್ರೆ ಅದಕ್ಕೆ ದೇವರು ಹೇಳ್ತಾ ಇದ್ದಾನೆ, ಕರ್ಮಣ್ಯೇವಾಧಿಕಾರಸ್ತೆ ಮಾ ಫಲೇಷು ಕದಾಚನ ಮಾ ಕರ್ಮ ಫಲ ಹೇತುರ್ಭುರ್ಮೋತೆ ಸಂಗೋಸ ಕರ್ಮಣಿ. ಕರ್ಮಣ್ಯೇವಾಧಿಕಾರ, ಯಾವುದರ ಮೇಲೂ ಕೂಡ ಫಲದ ಅಪೇಕ್ಷೆಯನ್ನ ಇಟ್ಟುಕೊಳ್ಳಬೇಡ. ನಾನು ಯಾವಾಗಲೂ ಹೇಳ್ತೇನಲ್ವ, ನಿಷ್ಕಾಮ ಕರ್ಮ. ಜನರ ಲೋಕವನ್ನು ದಾಟಬೇಕು ಅಂದ್ರೆ ನಾವು ಈ ಭೂಮಿಯಲ್ಲಿ ನಿಷ್ಕಾಮ ಕರ್ಮ ನಿರತರಾಗಬೇಕು. ಆಗ ಮಾತ್ರ ನಾವು ಜನರ ಲೋಕವನ್ನು ದಾಟಲಿಕ್ಕೆ ಸಾಧ್ಯ ಆಗ್ತದೆ. ಅದನ್ನೇ ದೇವರು ಹೇಳ್ತಾ ಇದ್ದಾನೆ, ನೀನು ವೇದಗಳನ್ನ ಆಚರಿಸಿದರೂ
ಅವುಗಳನ್ನು ಕೂಡ ಯಾಕೆ ಮಾಡು, ನನಗೆ ಸ್ವರ್ಗ ಸಿಗಲಿ, ಭೋಗ ಸಿಗಲಿ, ನನಗೆ ಆ ಫಲ ಸಿಗಲಿ, ಪುಣ್ಯ ಸಿಗಲಿ ಅಂತ ಮಾಡಬೇಡ. ಮತ್ತೆ ಯಾವುದೇ ಫಲದ ನಿರೀಕ್ಷೆ ಇಲ್ಲದೆ ಲೋಕ ಕಲ್ಯಾಣಕ್ಕಾಗಿ ಅಂತ ಮಾಡು. ಇದು ನನ್ನ ಪಾಲಿನ ಧರ್ಮ ಅಂತ ಮಾಡು. ಅಷ್ಟೇ ಅಲ್ಲ, ಆ ಕರ್ಮಗಳನ್ನು ಯಾವ ರೀತಿ ಮಾಡು? ಯಾವ ರೀತಿ ಮಾಡು? ಆತ್ಮ ಉನ್ನತಿಯ ಕರ್ಮಗಳನ್ನ ಮಾಡು. ವೇದಗಳು ಯಾವುದರ ಬಗ್ಗೆ ಹೇಳ್ತಾ ಇದೆ? ಆತ್ಮ ಉನ್ನತಿಯ ಬಗ್ಗೆ ಹೇಳ್ತಾ ಇದೆ. ನೀನು ಅದನ್ನ ತಗೋ ಇದನ್ನ ತಗೋ ಅನ್ನೋದ್ರ ಬಗ್ಗೆ ಹೇಳ್ತಾ ಇಲ್ಲ. ಕರ್ಮದಲ್ಲಿ, ಕರ್ಮ ಸಿದ್ಧಾಂತದಲ್ಲಿ 3 ಕರ್ಮಗಳು ಬರ್ತದೆ: ಪಾಪ ಕರ್ಮಗಳು, ಪುಣ್ಯ ಕರ್ಮಗಳು, ಮುಕ್ತಿ ಕರ್ಮಗಳು. ಪಾಪ ಕರ್ಮಗಳನ್ನು ಮಾಡಬಾರದು, ಪುಣ್ಯ ಕರ್ಮಗಳನ್ನು ಮಾಡಬಾರದು, ಮತ್ತೆ ಮೋಕ್ಷ ಕರ್ಮಗಳನ್ನು ಮಾಡಬೇಕು. ಈ 3 ಕರ್ಮಗಳನ್ನ ವೇದ ಹೇಳ್ತಾ ಇದೆ. ಮನುಷ್ಯರು 2 ಕರ್ಮಗಳನ್ನ ಮಾತ್ರ ವೇದಗಳಲ್ಲಿ ಹಿಡ್ಕೊಳ್ತಾರೆ. 3ನೇ ಕರ್ಮವನ್ನ ಅರ್ಥೈಸಿಕೊಳ್ಳುವುದೇ ಇಲ್ಲ. ಅದನ್ನ ಅರ್ಥೈಸಿಕೊಳ್ಬೇಕು ಅಂತಂದ್ರೆ ಬುದ್ಧಿ ಬಹಳ ವಿಕಾಸ ಇರಬೇಕು, ಆಳವಾಗಿ ಇಳಿಬೇಕು. ಅದು ಹೊರಗಡೆಯಿಂದ ಅರ್ಥವನ್ನ ಸೂಚಿಸುವುದಿಲ್ಲ, ಒಳಗೆ ಇಳಿಬೇಕು. ಆಗ ಮಾತ್ರ ಅದು ಗೊತ್ತಾಗ್ತದೆ. ಅದಕ್ಕೆ ಹೇಳ್ತಾ ಇದ್ದಾನೆ, ಏನು? ಮಾ ಫಲೇಶು ಕದಾಚನ, ಅಂದ್ರೆ ಫಲದ ಮೇಲೆ ಎಂದಿಗೂ ಆಸೆ ಪಡಬೇಡ. ಮಾ ಕರ್ಮ ಫಲ ಹೇತುರ್ಬಹು. ಯಾಕೆಂದ್ರೆ ನೀನು ಫಲವನ್ನ ಪಡೆಯುವ ಅಧಿಕಾರ ನಿನಗೆ ಇಲ್ಲ. ಅಂದ್ರೆ ಕರ್ತೃ ನೀನಲ್ಲ. ಅಂದ್ರೆ ಅರ್ಥ ಏನು ಅಂತಂದ್ರೆ, ಉದಾಹರಣೆಗೆ, ನೀವು ಏನನ್ನೋ ಮಾಡಿ ಏನನ್ನೋ ಬಯಸಿದ್ರೆ ಸಿಗ್ತದಾ? ಇಲ್ಲ. ಅಂದ್ರೆ ನೀವು ಕೆಟ್ಟದ್ದನ್ನ ಮಾಡಿ ಒಳ್ಳೇದನ್ನ ಬಯಸಿದ್ರೆ ಸಿಗ್ತದಾ? ಇಲ್ಲ. ಅಂತಂದ್ರೆ ನೀನು ಬಯಸಿದ ಫಲ ಸಿಗೋದಿಲ್ಲ. ನೀನು ಏನು ಮಾಡಿದ್ದೀಯೋ ಅದರ ಫಲ ಸಿಗ್ತದೆ ಹೊರತು ನೀನು ಬಯಸಿದ ಫಲ ಸಿಗುವುದಿಲ್ಲ. ಹಾಗಾಗಿ ಅಂದ್ರೆ ನೀನು ಫಲ ಬಯಸಬೇಡ ಅಂದ್ರೆ ಅದರ ಅರ್ಥ, ನೀನು ಏನು ಮಾಡಬೇಡ, ಇನ್ನೇನೋ ಮಾಡಿ ಇನ್ನೇನನ್ನೋ ಬಯಸಬೇಡ. ಯಾಕೆಂದ್ರೆ ಅದು ಸಿಗೋಲ್ಲ. ಯಾಕೆ? ಅದನ್ನ ಕೊಡೋದು ನಿನ್ನ ಕೈಯಲ್ಲಿಲ್ಲ. ನೀನು ಕೆಟ್ಟದ್ದನ್ನು ಮಾಡಿ ನಾನು ಒಳ್ಳೇದಾಗ್ಬೇಕು ಅಂತ ಬಯಸಿದ್ರೆ ಅಲ್ಲಿ ಒಳ್ಳೇದು ಆಗೋಲ್ಲ. ನೀನು ಒಳ್ಳೇದನ್ನ ಮಾಡಿ ನನಗೆ ಕೆಟ್ಟದಾಗ್ಲಿ ಅಂದ್ರೂ ಕೂಡ ಅಲ್ಲಿ ಕೆಟ್ಟದಾಗೋದಿಲ್ಲ. ಅಷ್ಟೇ ಅಲ್ಲ, ಕರ್ಮ ಇರುವುದು ಸ್ವಾರ್ಥಕ್ಕಾಗಿ ಮಾಡ್ಲಿಕ್ಕೆ ಅಲ್ಲ, ಮತ್ತೆ ಲೋಕ ಕಲ್ಯಾಣಕ್ಕಾಗಿ, ನಿಸ್ವಾರ್ಥಕ್ಕಾಗಿ, ನಿಷ್ಕಾಮಕ್ಕಾಗಿ ಕರ್ಮ ಇರೋದೇ ಅದಕ್ಕಾಗಿ. ಹಾಗಾಗಿ 3ನೇ ಕರ್ಮವಾದ ಕರ್ಮ ಸಿದ್ಧಾಂತದಲ್ಲಿ 3ನೇ ಕರ್ಮವಾದ ಮುಕ್ತಿ ಕರ್ಮಗಳಲ್ಲಿ ಮನುಷ್ಯ ತನ್ನನ್ನ ತಾನು ತೊಡಗಿಸಿಕೊಳ್ಳಬೇಕು. ಯಾವ ಕರ್ಮಗಳಲ್ಲಿ? ಮುಕ್ತಿ ಕರ್ಮಗಳಲ್ಲಿ, ಅಲ್ವಾ? ಹಾಗಾಗಿ ಮನುಷ್ಯ ಲೌಕಿಕ ಕರ್ಮಗಳು, ಪುಣ್ಯ ಕರ್ಮಗಳು, ಪಾಪ ಕರ್ಮಗಳು ಬಂದರೂ ಕೂಡ ಅದರಲ್ಲಿ ತನ್ನ ತಾನು ತೊಡಗಿಸಿಕೊಳ್ಳದೆ ಒಬ್ಬ ಆತ್ಮಜ್ಞಾನಿಯಾದವನು, ಬ್ರಹ್ಮಜ್ಞಾನಿಯಾದವನು ಯಾವುದರಲ್ಲಿ ತೊಡಗಿಸಿಕೊಳ್ಳುತ್ತಾನೆ? ಮುಕ್ತಿ ಕರ್ಮಗಳಲ್ಲಿ, ಆತ್ಮಕರ್ಮಗಳಲ್ಲಿ, ಸತ್ಯಬೋಧನೆಯ ಕರ್ಮಗಳಲ್ಲೇ ತನ್ನನ್ನು ತಾನು ತೊಡಗಿಸಿಕೊಳ್ಳುತ್ತಾನೆ. ನಿಮಗೆ ಸೂಕ್ಷ್ಮವಾಗಿ ಗಮನಿಸಬೇಕು. ಇದು ನಾನು ಗಮನಿಸಿದ್ದು. ಸೂಕ್ಷ್ಮವಾಗಿ ಗಮನಿಸಿ. ಇದು ಎಲ್ಲೂ ಇಲ್ಲ ಗ್ರಂಥದಲ್ಲಿ. ಆದ್ರೆ ಮಹಾಭಾರತದಲ್ಲಿ ಒಂದು ಸನ್ನಿವೇಶ ಬರ್ತದೆ. ಏನು ಅಂತಂದ್ರೆ, ಅರ್ಜುನ ಮತ್ತೆ ದುರ್ಯೋಧನ ಇಬ್ಬರು ಹೋಗಿ ಕೇಳ್ತಾರೆ, ಏನು, ನಮಗೆ ನೀನು ಸೈನ್ಯ ಸಹಾಯ ಮಾಡಬೇಕು ಕೃಷ್ಣ ಅಂತ ಹೇಳಿ. ಕೃಷ್ಣ ಹೇಳ್ತಾನೆ, ನಾನು ಯುದ್ಧ ಮಾಡುವುದಿಲ್ಲ. ಏನ್ ಮಾಡೋಲ್ಲ? ನಾ ಯುದ್ಧ ಮಾಡೋಲ್ಲ, ಶಸ್ತ್ರಗಳನ್ನ ಹಿಡಿಯೋಲ್ಲ, ಚಕ್ರಗಳನ್ನ ಧಾರಣೆ ಮಾಡೋಲ್ಲ, ಏನು ಮಾಡೋಲ್ಲ. ಬೇಕು ಅಂದ್ರೆ ಬೇಕಾದ್ರೆ ನಿಮ್ ಜೊತೆಗಿದ್ದು ಸಲಹೆ ಕೊಡ್ತೇನೆ. ಯಾಕೆ ಅಂತಂದ್ರೆ, ವಯಸ್ಸಾದ ಮೇಲೆ ಒಂದು ಧರ್ಮ ಇದೆ. ಯಾವುದು? ಸನ್ಯಾಸ ಧರ್ಮ. ಸನ್ಯಾಸ ಧರ್ಮದ ಮುಖ್ಯ ಧ್ಯೇಯ ಏನು ಅಂತಂದ್ರೆ, ಯಾರು ಕಿರಿಯರಿರ್ತಾರೆ, ಧರ್ಮದಲ್ಲಿ ನಿಷ್ಠೆ ಇರ್ತಾರೆ, ಅವರಿಗೆ ಸಲಹೆ ನೀಡುವುದು ಸನ್ಯಾಸಿಗಳ ಧರ್ಮ. ಸನ್ಯಾಸಿಗಳು ಅಂದ್ರೆ ವಯಸ್ಸಾದವರು, ಈಗಾಗಲೇ ಆತ್ಮಜ್ಞಾನ ಬ್ರಹ್ಮಜ್ಞಾನವನ್ನ ಹೊಂದಿ ಮುಪ್ಪಾದವರು. ಅವರಿಗೆ ಕೆಲಸ ಏನು ಅಂತಂದ್ರೆ ಮತ್ತೆ ಸಾಧನೆ ಮಾಡೋದಲ್ಲ. ಯಾರು ಸಾಧನೆ ತೊಡಗಿಕೊಳ್ತಾರೋ, ಯಾರು ಆ ಆತ್ಮತತ್ವದ ಕಡೆಗೆ ಒಲವನ್ನ ಹೊಂದಿರ್ತಾರೋ ಅವರಿಗೆ ಮಾರ್ಗದರ್ಶನ ಮಾಡುವುದು. ಕೃಷ್ಣ ಈಗಾಗಲೇ ವಯಸ್ಸಾಗಿದೆ, 100 ವರ್ಷ, 103 ವರ್ಷ ಅವನಿಗೆ, ಅಲ್ವಾ? ಅಷ್ಟು ಅಂದ್ರೆ ಆ ಆ ಸಮಯದಲ್ಲಿ, ಆ ಯುದ್ಧ ನಡೆಯುವ ಸಮಯದಲ್ಲಿ ಅವನಿಗೆ ಎಷ್ಟು, 70 ವರ್ಷನೋ 68 ವರ್ಷನೋ ಇದೆ. ಅಂದ್ರೆ ಅರ್ಜುನನಿಗೆ 65 ವರ್ಷ, ಹೀಗೆಲ್ಲ ಅದರಲ್ಲಿ ಯಾರ್ಯಾರಿಗೆ ಎಷ್ಟೆಷ್ಟು ವಯಸ್ಸಾಗಿದೆ ಅನ್ನೋದು ಕೂಡ ಮಹಾಭಾರತದಲ್ಲಿ ಬರ್ತದೆ. ಅರ್ಜುನನಿಗಿಂತ 2 ವರ್ಷ ದೊಡ್ಡವನು ಯಾರು? ಕೃಷ್ಣ. ಹಾಗಾಗಿ ಅವನ ವಯಸ್ಸು ಸುಮಾರು ಒಂದು 72 ವರ್ಷ ಅಂತ ಹೇಳ್ತಾರೆ. ವಯಸ್ಸಾಗಿದೆ ಆಲ್ರೆಡಿ. 106 ವರ್ಷ ಬದುಕಿದ್ದ ಯಾರು? ಕೃಷ್ಣ. ಹೀಗೆ ಆ ಏನು, ಆ ವಯಸ್ಸಾದ್ಮೇಲೆ ಏನ್ ಕೆಲಸ? ಸಲಹೆ ನೀಡುವುದು. ಅದಕ್ಕೆ ಬ್ರಹ್ಮಜ್ಞಾನಿಯಾದ, ಆತ್ಮಜ್ಞಾನಿಯಾದಂತಹ ಕೃಷ್ಣ ತನ್ನನ್ನ ತಾನು ಕರ್ಮದಲ್ಲಿ ತೊಡಗಿಸಿಕೊಳ್ಳಲಿಲ್ಲ. ಯುದ್ಧರಂಗದಲ್ಲಿ
ಯುದ್ಧ ಯುದ್ಧಕ್ಕಾಗಿ ತನ್ನನ್ನು ತಾನು ತೊಡಗಿಸಿಕೊಳ್ಳಿಲ್ಲ. ಏನ್ ಮಾಡಿದ? ಅಲ್ಲಿಯೂ ಕೂಡ ಯುದ್ಧ ಮಾಡುವವರ ನಡುವೆಯೂ ಕೂಡ ಎಲ್ಲರಿಗೂ ಯಾವುದನ್ನ ಬೋಧನೆ ಮಾಡಿದ? ಆತ್ಮಜ್ಞಾನವನ್ನೇ ಬೋಧನೆ ಮಾಡಿದ. ಅಂದ್ರೆ ಯುದ್ಧದಂತಹ ಸಂದರ್ಭದಲ್ಲೂ ಕೂಡ ಒಬ್ಬ ಆತ್ಮಜ್ಞಾನಿ, ಬ್ರಹ್ಮಜ್ಞಾನಿ ಯಾವುದರ ಬಗ್ಗೆ ಚಿಂತನೆ ಮಾಡ್ತಾನೆ? ಆತ್ಮತತ್ವದ ಬಗ್ಗೆ, ಆತ್ಮಜ್ಞಾನದ ಬಗ್ಗೆ. ಯಾರಾದ್ರೂ ಎರಡು ಕಡೆ ಸೈನ್ಯ ಬಂದು ನಿಂತಿರ್ತದೆ, ಮಧ್ಯದಲ್ಲಿ ನಿಂತ್ಕೊಂಡು ಯಾರಾದ್ರೂ ಆ ಈ ನೀನು ದೇಹ ಅಲ್ಲ ಆತ್ಮ ಅಂತ ಆತ್ಮಜ್ಞಾನ ಯಾರಾದ್ರೂ ಹೇಳಲಿಕ್ಕೆ ಸಾಧ್ಯ ಇದೆಯಾ? ಅಂದ್ರೆ ಇದು ಸೂಕ್ಷ್ಮತೆಯನ್ನು ಹೇಳ್ತಾ ಇದೆ. ಅಂತಹ ಸಂದಿಗ್ಧ ಪರಿಸ್ಥಿತಿಯಲ್ಲೂ ಒಬ್ಬ ಆತ್ಮಜ್ಞಾನಿ ಆದವನು, ಬ್ರಹ್ಮಜ್ಞಾನಿ ಆದವನು ಆತ್ಮತತ್ವದ ಬಗ್ಗೆನೇ ಚಿಂತನೆ ಮಾಡಬೇಕು, ಅದರ ಬಗ್ಗೆನೇ ಪ್ರಯತ್ನ ಮಾಡಬೇಕು ಅನ್ನುವುದು ಅದರ ಸೂಕ್ಷ್ಮ ಅವಲೋಕನ. ಹಾಗಾಗಿ ಮನುಷ್ಯ ಏನ್ ಮಾಡಬೇಕು? ನಿಷ್ಕಾಮ ಕರ್ಮದಲ್ಲಿ ತೊಡಗಿಕೊಳ್ಳಬೇಕು ಅನ್ನುವುದನ್ನ ಈ ಕರ್ಮಯೋಗದ ಬಗ್ಗೆ ಭಗವಂತ ತಾನು ಹೇಳ್ತಾ ಇನ್ನೂ ಅದನ್ನ ಸ್ವಲ್ಪ ವಿಸ್ತಾರವಾಗಿ ಹೇಳ್ತಾ ಹೋಗ್ತಾನೆ. ಅದನ್ನ ನಾವು ನಾಳೆ ದಿವಸ ನೋಡೋಣ ಅಂತ ಹೇಳ್ತಾ, ಕಾಯಿ ಕಾಯಿನ ವಾಚ ಮನಸ್ಸೇಂದ್ರಿಯರುವ ಬುದ್ಧಾತ್ಮನಾವ ಪ್ರಕೃತಿಯ ಸ್ವಭಾವತ್ ಕರೋಮಿ ಸಕಲಂ ಪರಸ್ಮೈ ನಾರಾಯಣಾಯ ಸಮರ್ಪಯಾಮಿ. ಸರ್ವಂ ಶ್ರೀಕೃಷ್ಣಾರ್ಪಣಮಸ್ತು. ಥ್ಯಾಂಕ್ ಯು, ಥ್ಯಾಂಕ್ ಯು, ಥ್ಯಾಂಕ್ ಯು. ಓಕೆ ಮಾಸ್ಟರ್ಸ್, ಯಾರಾದರೂ ಏನ್ ಅರ್ಥ ಮಾಡ್ಕೊಂಡ್ರಿ? ನೀವು ಬರ್ಕೊಂಡಿದ್ದನ್ನ ಪೂರ್ತಿ ಓದ್ತಾ ಕೂತ್ಕೋಬೇಡಿ. ಏನ್ ಅರ್ಥ ಮಾಡ್ಕೊಂಡ್ರಿ? ಒಂದೇ ಎರಡೇ ಲೈನ್ ಆಗಿರ್ಲಿ, ನೀವ್ ಏನ್ ಇವತ್ತಿನ ಏನು ಪಾಯಿಂಟ್ಸ್ ಏನ್ ಅರ್ಥ ಮಾಡ್ಕೊಂಡ್ರಿ ಅನ್ನೋದನ್ನ ಎಲ್ಲರೂ ಒಂದ್ ಎರಡೆರಡು ಮಾತು ಹೇಳ್ತಾ ಬನ್ನಿ. ಎಲ್ಲರೂ ವಿಡಿಯೋ ಆನ್ ಮಾಡ್ಕೊಳ್ಳಿ. ಯಾರು ವಿಡಿಯೋ ಆನ್ ಮಾಡಿರ್ತೀರಿ ಅವರನ್ನ ನಾನು ಮಾತಾಡಿಸ್ತೀನಿ, ಆಯ್ತಾ? ವಿಡಿಯೋ ಆನ್ ಮಾಡಿಲ್ಲ ಅಂದ್ರೆ ಅವ್ರು ಏನ್ ಮಾಡ್ತಾ ಇದಾರೆ ಯಾರಿಗ್ ಗೊತ್ತು? ಅವ್ರನ್ನ ಹೆಂಗೆ ಅವರು ರೆಸ್ಪಾನ್ಸು ಮಾಡೋಲ್ಲ ಅಲ್ವಾ? ಏನ್ ಮಲ್ಕೊಂಡಿದಾರೋ, ಊಟ ಮಾಡ್ತಾ ಇದಾರೋ, ಹಂಗೆ ಬಸವರಾಜ್ ಮಾಸ್ಟರ್ ಮಾತಾಡಿ. ನಮಸ್ತೆ. ನಮಸ್ತೆ ಸರ್. Commerce Prithama Asmas Putri Jorjana Kamala